ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕಿಶೋರ್ ಕುಮಾರ್ SK ಅಂತೇಳಿ. ನಿಮ್ಮೆಲ್ಲರಿಗೂ ಚಿಗುರು ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ನಾವು ಲಾಸ್ಟ್ 1 ತಿಂಗಳಿಂದ ಲೈವ್ ಬರ್ತಾ ಇದ್ದೀವಿ, ಯೂಟ್ಯೂಬ್ ಕ್ಲಾಸ್ ತಗೊಳ್ತಾ ಇದ್ದೀವಿ. ನಿಮ್ಗೆ ಪ್ರತಿ ವಾರ ಮಂಡೇ ನಿಮಗೆ 10 ಕ್ಲಾಸ್ ಅಂತ 10 ಕ್ವಶನ್ಸ್ ತಗೊಳ್ತಾ ಇದ್ದೀನಿ. ಈ ವಾರ ಇದು 3ನೇ ವಾರ ನಾನು ಇವಾಗ ತಗೊಳ್ತಾರೆ ನಿಮಗೆ 10 ಕ್ವಶನ್ಸ್ ಅನ್ನ. ಇವತ್ತು ನೋಡೋಣ ಬನ್ನಿ, ಒಳ್ಳೆ ಅಪ್ಲಿಕೇಬಲ್ ಕ್ವಶನ್ ಇದಾವೆ. ಇವತ್ತು ತುಂಬಾ ಚೆನ್ನಾಗಿ ಕ್ವಶನ್ ತಗೊಂಡ್ಬಂದಿದ್ದೀನಿ. ಎಲ್ಲರೂ ಟ್ರೈ ಮಾಡಿ ಆನ್ಸರ್ ಮಾಡ್ಲಿಕ್ಕೆ. ಲೆಟ್ಸ್ ಗೋ ಟು ದ ಫಸ್ಟ್ ಕ್ವಶನ್. ಫಸ್ಟ್ ಏನಪ್ಪ ಅಂದ್ರೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಏನಾದ್ರಿ ಅಬ್ಸಲ್ಯೂಟ್. ಒಂದ್ ನಿಮಿಷ. ಸಿಯರ್ ಫಸ್ಟ್ ಕ್ವಶನ್ ಏನಪ್ಪ ನಮ್ಗೆ ಅಂದ್ರೆ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಅಂದ್ರೆ ಏನು ಅಂತ ಕೇಳ. ನಾವೇನ್ ಕೇಳಂತನಪ್ಪ ಅಂದ್ರೆ ಮೀನಿಂಗ್ ಇಷ್ಟ. ಅಬ್ಸಲ್ಯೂಟ್ ಜೀರೋ ಅಂದ್ರೆ ಏನು ಅಂತ ಕೇಳಂತಾನ. ಯಾವಾಗ ಮತ್ತೆ ಜೀರೋ ಆಗುತ್ತೆ ಅಂತ ಕೇಳಂತ. ಯಾವ ತಾಪಮಾನದಲ್ಲಿ ಅದು ಯಾವ ಉಷ್ಣಾಂಶದಲ್ಲಿ ನಮ್ಮ ಝೀರೋ ಟೆಂಪರೇಚರ್ ಇರ್ತದೆ ಅಂತ ಕೇಳಂತಾರೆ. ಇದರ ಕೆಲ್ವಿನ ಕೇಳಂತ. ಈಸ್ ಆಸ್ಕಿಂಗ್ ಅಬ್ಸಲ್ಯೂಟ್ ಅಂತ ಕೇಳಂತ. ಸೊ ಅಬ್ಸಲ್ಯೂಟ್ ಮೀನ್ಸ್ ಏನಪ್ಪ ಅರ್ಥ ಮಾಡ್ಕೊಡಿ. ಅಬ್ಸಲ್ಯೂಟ್ ಮೀನ್ಸ್ ಏನಪ್ಪ ಕಂಪ್ಲೀಟ್ 0 ಅಂತ ಅರ್ಥ. ನಾವೇ ಕಂಪ್ಲೀಟ್ ಜೀರೋ ಅಂತ ಕರಿತೀವಿ. ಏನ್ ಹಂಗಂದ್ರೆ ಏನ್ ಸರ್, ಹಂಗ ಯಾವ ರೀತಿ ಕರಿತೀವಿ ಅಂತ ಕೇಳಿಸ್ಕೊ ಫಸ್ಟಿಗೆ. ನಿಮ್ಗೆ ಗೊತ್ತಿರ್ಲಿ, ಎಕ್ಸಾಂಪಲ್ ಒಂದು ವಸ್ತುವನ್ನ ಬಿಸಿ ಮಾಡ್ಬೇಕು ಅನ್ಕೊಡ್ರಿ, ಹೀಟ್ ಕೊಡ್ಬೇಕು ಅನ್ಕೊಡ್ರಿ. ಹೀಟ್ ಲಿಮಿಟ್ ಇಲ್ಲ. ವಿ ಕ್ಯಾನ್ ಗಿವ್ ಇನ್ಫಿನಿಟಿ ಆಲ್ಸೋ. ಅಂದ್ರೆ ಬಿಸಿ ಅರ್ಥ ಮಾಡ್ಕೊಡ್ರಿ, ಕೊಡ್ಲಿಕ್ಕೆ ಲಿಮಿಟ್ ಒಟ್ಟೆ ಇಲ್ಲ. ಎಷ್ಟು ಬೇಕಾ ಬಿಸಿ. ಎಕ್ಸಾಂಪಲ್ 100 ಡಿಗ್ರಿ ಕೊಡ್ಬೋದು, ಎಕ್ಸಾಂಪಲ್ 1000 ಕೊಡ್ಬೋದು, ಎಕ್ಸಾಂಪಲ್ ಲ್ಯಾಕ್ ಕೊಡ್ಬೋದು, ಎಕ್ಸಾಂಪಲ್ 10 ಲಕ್ಷ ಕೊಡ್ಬೋದು, ಅಥವಾ ಬಿಲಿಯನ್ ಟ್ರಿಲಿಯನ್ ಎಷ್ಟು ಬೇಕು ಅಷ್ಟು ಬಿಸಿ ಕೊಡ್ಬೋದು. ಅದ್ ಅರ್ಥ ಮಾಡ್ಕೊಡ್ರಿ. ಒಂದು ವಸ್ತುವಿಗೆ ನಾವು ಎಷ್ಟು ಬೇಕೋ ಅಷ್ಟು ಬಿಸಿ ಕೊಡ್ಬೋದು. ಅದ್ರ ನೆನ್ಪಿಟ್ಕೊಡ್ರಿ. ಆ ವಸ್ತುವನ್ನ ಬಹಳ ತಂಪ್ ಮಾಡಕ್ ಆಗಲ್ಲ. ಯಾವ್ದೋ ಒಂದು ವಸ್ತುವನ್ನ ನಾವು ಮ್ಯಾಕ್ಸಿಮಮ್ ಎಷ್ಟು ತಂಪು ಮಾಡ್ಬೋದಪ್ಪ, ಮ್ಯಾಕ್ಸಿಮಮ್ ಅರ್ಥ ಮಾಡ್ಕೊಡ್ರಿ. ಎಷ್ಟು ತಂಪು ಮಾಡ್ಬೋದಪ್ಪ ಅಂತೇವಲ್ಲ, ಅದಕ್ಕೆ ಏನ್ ಕರಿತೀವಪ್ಪ ನಾವು ಅಬ್ಸಲ್ಯೂಟ್ ಅಂತ ಏನ್ ಕರಿತೀವಿ, ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ಮೀನ್ಸ್ ಏನಪ್ಪ ಅರ್ಥ ಮಾಡ್ಕೊಡ್ರಿ, ಅತ್ಯಂತ ಕಡಿಮೆ ತಂಪು ಅಂತ ಒಂದ ಮಾತು ಹೇಳ್ಬೇಕು ಅನ್ಕೊಡ್ರಿ. ಒಂದು ವಸ್ತುವನ್ನ ಮ್ಯಾಕ್ಸಿಮಮ್ ಇದಕ್ಕೆ ಹೆಚ್ಚಿಗೆ ತಂಪು ಮಾಡಕ್ ಆಗಲ್ಲ, ಮುಗೀತಪ್ಪ, ಇನ್ನು ಒಟ್ಟ ಬರಲ್ಲ ಅಂತ ಅರ್ಥ ಮಾಡ್ಕೊಡ್ರಿ. ಹಿಂಗ್ ಬರಲ್ಲ ಅಂತೇವಲ್ಲ, ಅದಕ್ಕೆ ನಾವ್ ಏನ್ ಕರಿತೀವಪ್ಪ ಅಂದ್ರೆ ವಿ ಕಾಲ್ ಆಸ್ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಾಸಲ ಕೇಳಿದ ಏನಪ್ಪ ಅರ್ಥ ಮಾಡ್ಕೊಡ್ರಿ, ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಎಷ್ಟಾಗುತ್ತಪ್ಪ ಅಂತ ಕೇಳ್ತಾನೆ. ಸೊ ಎಕ್ಸಾಂಪಲ್ ಕೇಳ್ದ ಅನ್ಕೋ ಅರ್ಥ ಮಾಡ್ಕೊಡ್ರಿ, ಕೂಲ್ ಆಗಿ ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೇಳಿಸ್ಕೊಡ್ರಿ. ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರ್ಲಿ, ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಏನಾಗುತ್ತೆ 0 ಕೆಲ್ವಿನ್ ಆಗುತ್ತೆ. ನೆನಪಿಟ್ಕೊಡ್ರಿ, ನಾವು 0 ಕೆಲ್ವಿನ್ ಎಕ್ಸಾಂಪಲ್ 0 ಕೆಲ್ವಿನ್ ಏನ್ ಕರಿತೀವಪ್ಪ ಅಂದ್ರೆ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ಟೆಂಪರೇಚರ್ ಮೀನ್ಸ್ ಏನಂತ ಹೇಳಿದ್ರೆ, ನೆನಪಿಟ್ಕೊಡ್ರಿ, ಯಾವುದೇ ಒಂದು ವಸ್ತುವನ್ನ ಅತಿ ಕಡಿಮೆಪ್ಪ, ಇದಕ್ಕೆ ಹೆಚ್ಚಿಗೆ ಆಗಲ್ಲಪ್ಪ, ಇಲ್ಲಿ ಮುಗಿತಪ್ಪ ಅಂತೇವಲ್ಲ, ಅಷ್ಟು ತಂಪಿ ನಾವ್ ಏನ್ ಕರಿತೀವಪ್ಪ ಅಂದ್ರೆ 0 ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಯಾವುದೇ ಒಂದು ವಸ್ತುವನ್ನ ನಾವು ಬಿಸಿಗೆ ಲಿಮಿಟ್ ಒಟ್ಟ ಇಲ್ಲ. ಎಕ್ಸಾಂಪಲ್ ನೀವು ಓದಿರ್ತೀರಪ್ಪ, ಸೂರ್ಯನ ಹೊರಮೈ ವಾತಾವರಣ ಎಷ್ಟು ಅಂತ ಹೇಳ್ತೀವಿ ನಾವು, 6000 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಹೌದ್ ತಾನೆ? ಹಿಂಗ ಹೇಳ್ತೀವಿ. ಅರ್ಥ ಮಾಡ್ಕೊಡ್ರಿ. ಅದನ್ನ ತಂಪಿ ಬಂದ್ ಹೇಳಕ್ ಜಡ್ಜ್ ಮಾಡಕ್ಕಾಗಲ್ಲ. ಯಾವುದನ್ನ ಈಸಿಲಿ ವಿ ಕಾಂಟ್ ಅಂದ್ರೆ ಮೀನಿಂಗ್ ಇಷ್ಟ ಅರ್ಥ ಮಾಡ್ಕೊಡ್ರಿ. ಅತಿ ತಂಪನ್ನ ಮ್ಯಾಕ್ಸಿಮಮ್ ಇದಕ್ಕೆ ಹೆಚ್ಚಿಗೆ ತಂಪು ಮಾಡಕ್ ಆಗಲ್ಲ ಅಂತೇವಲ್ಲ, ಅದ್ ನಾವ್ ಏನ್ ಕರಿತೀವಪ್ಪ ಅಂದ್ರೆ ಅಬ್ಸಲ್ಯೂಟ್ ಜೀರೋ ಏನ್ ಕರಿತೀವಪ್ಪ ಅಂದ್ರೆ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಅಂದ್ರೆ ಅದು ಕೆಲ್ವಿನ್ ಎಷ್ಟು ಬರುತ್ತಪ್ಪ ಅಂದ್ರೆ 0 ಬರುತ್ತೆ. ಎಷ್ಟು ಬರುತ್ತಾ 0. ಅದ್ ನಾವೇನ್ ಕರಿತೀವಪ್ಪ ಅಂದ್ರೆ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂತ ಕರಿತೀವಿ. ಆನ್ಸರ್ ಏನಾಗುತ್ತೆ ಹೇಳ್ರಿ, ಇದಾಗ ಸರಿ ಆಗುತ್ತೆ. ಅಪ್ಪಿದಪ್ಪಿ ಯಾರ ಬಂದಪ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರ ಬಂದ್ ಅನ್ಕೊಡ್ರಿ. ಈ ಯಾರ ಬಂದ್ ಹೆಂಗ್ ಕೇಳ್ತಾರಪ್ಪ, ಸೆಲ್ಸಿಯಸ್ ಎಷ್ಟಾಗತ್ತಪ್ಪ ಅಂತ ಕೇಳ್ತಾರೆ. ಲಾಸ್ಟ್ ನಿಮ್ಗೆ ಲೆಕ್ಕ ಮಾಡ್ಸಿನಿ, ಮರ್ತಿರೋ ಗೊತ್ತಿರ್ತ ಲಾಸ್ಟ್ ಲೆಕ್ಕ ಮಾಡ್ಸಿದ್ದೆ. ಏನ್ ಫಾರ್ಮುಲಾ ಕೊಡಿದೆ ನೆನಪೈತೆ ನೋಡ್ರಿ. ಕೆಲ್ವಿನ್ ಕೊಟ್ಟನ ಸೆಲ್ಸಿಯಸ್ ಕೇಳ್ದ ಅನ್ಕೊಡ್ರಿ. ಸೆಲ್ಸಿಯಸ್ ಇಸ್ ಈಕ್ವಲ್ ಟು K ಮೈನಸ್ 273 ಅಂತ ಬರ್ತದ. ಹೌದಾ? ಕೆಲ್ವಿನ್ ಎಷ್ಟೈತಪ್ಪ ಹೇಳ್ರಿ, 0 ಅದ. ಮೈನಸ್ ತಗೊಳ್ರಿ 273. ಆನ್ಸರ್ ಏನ್ ಬರುತ್ತ -273 ಬರ್ತದ. ಕೆಲವು ಆಪ್ಷನ್ ಆಗಿ ಎಷ್ಟು ಕೊಡ್ತಾನಪ್ಪ, -273.15 ಅಂತ ಕೊಡ್ತಾರೆ. ಇದು ರೈಟ್ ಆನ್ಸರ್, ಸಮಸ್ಯೆ ಇಲ್ಲ. ಇಮ್ಯಾಜಿನ್ ಮಾಡ್ಕೊಡ್ರಿ. ಅಂದ್ರೆ ಈಗ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಸೆಲ್ಸಿಯಸ್ ಎಷ್ಟಾಗತ್ತಪ್ಪ ಅಂದ್ರೆ -273 ಆಗುತ್ತೆ. ಅಬ್ಸಲ್ಯೂಟ್ ಎಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುವನ್ನ ಅತಿ ಕಡಿಮೆಪ್ಪ ಎಷ್ಟು ತಂಪು ಮಾಡ್ಬೋದಲ್ಲ, ಅದ್ ನಾವೇನ್ ಕರಿತೀವಪ್ಪ ಅಂದ್ರೆ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರ್ ಅಂತ ಕರಿತೀವಿ. ಮರಿಲಿಕ್ಕೆ ಹೋಗ್ಬೇಡ್ರಿ. ಎಷ್ಟಾಗತ್ತಪ್ಪ ಕೆಲ್ವಿನ್ ಎಷ್ಟಪ್ಪ 0 ಐತಿ. ಸೆಲ್ಸಿಯಸ್ ಎಷ್ಟಾಗತ್ತಪ್ಪ ಅಂದ್ರೆ -273 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ಪಕ್ಕಾ?
ಬೇಕಾದ್ರೆ ಮನ್ ಹೇಳಿದ್ವಿ ಬೇಕಾದ್ರೆ ಮರ್ಯಾಕ್ ಹೋಗ್ಬೇಡ್ರಿ. ಮನ್ ನೆನಪು ಹೇಳಿದ್ ನಮ್ಗೆ ಏನ್ ಹೇಳಿ ನೋಡ್ರಿ, ಯಾವ ಸೆಲ್ಸಿಯಸ್ ನಲ್ಲಿ ಮತ್ತು ಯಾವ ಫ್ಯಾರನೈಟ್ ನಲ್ಲಿ, ಯಾವ ಸೆಲ್ಸಿಯಸ್ ನಲ್ಲಿ ಮತ್ತು ಯಾವ ಫ್ಯಾರನೈಟ್ ಅರ್ಥ ಮಾಡ್ಕೊಡ್ರಿ, ಆನ್ಸರ್ ಸೇಮ್ ಬರುತ್ತಪ್ಪ ಅಂತ ಹೇಳ್ತಾನೆ. ಅವಾಗ ಆನ್ಸರ್ ಏನಾಗತ್ತಾ, -40 ಆಗುತ್ತೆ. ಯಾವ್ದಾಗತ್ತಾ, -40. -40 ತಂದ್ಕೊಡ್ರಿ, ಸೆಲ್ಸಿಯಸ್ ನಾಗು ಸೇಮ್ ಇರ್ತದ ಮತ್ತು ಡಿಗ್ರಿ ಫ್ಯಾರನೈಟ್ ಸೇಮ್ ಇರುತ್ತೆ. ಎಕ್ಸಾಮಿಗೆ ಕೇಳ್ತಾನೆ ಯಾವ ಸೆಲ್ಸಿಯಸ್ ಫ್ಯಾರನೈಟ್ ನಲ್ಲಿ ಒಂದೇ ಬೆಲೆ ಬರುವುದು ಅಂತ ಕೇಳ್ತಾನೆ. ಆನ್ಸರ್ ಏನಾಗುತ್ತಪ್ಪ ಅಂದ್ರೆ -40 ಆಗುತ್ತೆ. ಏನ್ ಆನ್ಸರ್ ಆಗೋದು -40. ಇಸ್ ಇಟ್ ಕ್ಲಿಯರ್? ಹೇಳಿ ಅರ್ಥ ಆಯ್ತಾ? ಪಕ್ಕ ಗೊತ್ತಿರಿದ್ ನಿಮ್ಗೆ ಅನ್ಕೋತೀನಿ. ಚಲೋ ನೆಕ್ಸ್ಟ್ ಕೇಳಿಸ್ಕೊಡ್ರಿ. ಒಂದ್ ನಿಮಿಷ. ಚಲೋ ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ ಕ್ವಶನ್ ಭಾಳ ಚಂದ ಅದ, ಸ್ವಲ್ಪ ಕೂಲ್ ಅಬ್ಸರ್ವ್ ಮಾಡಿರ್ಲೆ, ಸ್ವಲ್ಪ ಆನ್ಸರ್ ಟ್ರೈ ಮಾಡ್ರಿ ನೋಡೋಣ ಎಲ್ರು ಕೂಡ. ನೋಡ್ರಿ ಏನ್ ಕ್ವಶನ್ ಕ್ಯಾನ್ ನೋಡ್ರಿ. ಏನ್ ಕ್ಯಾನ, ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನ ನಾವು ನೋಡುತ್ತೇವೆ ಏಕೆಂದರೆ ಅಂತ ಕ್ಯಾನ್. ಯಾಕೆ ನೋಡ್ತೀವಿ ಅಂತ ಕ್ಯಾನ್. ಏನಂತ, ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರ ಹನಿಗಳನ್ನ ನೋಡುತ್ತೇವೆ, ನಾವು ನೋಡುತ್ತೇವೆ ಏಕೆಂದರೆ, ಯಾಕೆ ನೋಡ್ತೀವಿ ಅಂತ ಯಾಕೆ ಕೇಳಂತ. ವೈ ವಿ ಆರ್ ಸೀಯಿಂಗ್ ಅಂತ ಕೇಳಂತ. ಆಪ್ಷನ್ ಫಸ್ಟ್ ಆಪ್ಷನ್ಗೆ ಮುಂಚೆ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಟ್ಟು ಫಸ್ಟ್ ಇಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡ್ಲಿಕ್ಕೆ. ಒಂದ್ ನಿಮಿಷ ನೋಡ್ರಿಲ್ಲೇ, ಇಲ್ಲಿ ನೋಡಿ ಕೇಳಿಸ್ಕೊಟ್ಟು. ಏನಪ್ಪ, ತಂಪಾದ ನೀರು ಲೋಟ ಅಂತದ. ಒಂದ್ ಗ್ಲಾಸ್ ತೋಡ್ರಪ್ಪ, ಒಂದ್ ಗ್ಲಾಸ್ ತೋಡ್ರಿಲ್ಲ, ಒಂದ್ ಗ್ಲಾಸ್ ಅದ. ಈ ಗ್ಲಾಸ್ನಾಗ ಅರ್ಥ ಮಾಡಪ್ಪ, ಈ ಗ್ಲಾಸಲ್ಲಿ ನೀರ್ ಹೆಂಗದಪ್ಪ ಅಂದ್ರೆ ತಂಪದ. ನೀರ್ ಹೆಂಗದ, ತಂಪದ. ಈ ನೀರ್ ಫುಲ್ ತಂಪದ. ಒಂದ್ ಗ್ಲಾಸ್ ತಗೊಂಡಿದೀನಿ, ಈ ಗ್ಲಾಸ್ ಅಲ್ಲಿ ಎಂತ ನೀರದ, ಎಲ್ಲಾ ನೀರ್ ತಂಪೈತಿಲ್ಲ, ಫುಲ್ ಕೋಲ್ಡ್ ವಾಟರ್ ಅದ, ಕೋಲ್ಡ್ ವಾಟರ್ ಅದ. ಆಮೇಲೆ ಅಂತ ತಂಪಾದ ಲೋಟದ ಹೊರಭಾಗದಲ್ಲಿ, ಹೊರಭಾಗ ಈ ಭಾಗದಲ್ಲಿ ನೀರಿನ ಹನಿಗಳನ್ನ, ಹೊರಭಾಗದಾಗ ಏನದಾವಂತಪ್ಪ, ನೀರಿನ ಹನಿ ಅದಾವಂತ. ಬರಿಲ್ಲ, ಈ ಹೊರ ಭಾಗದಾಗ ನೀರ್ ಹನಿ ಅದಾವಲ್ಲ, ಇವ್ ಯಾಕೆ ಬಂದವು ಅಂತ ಬರಕ್ ಏನ್ ಕಾರಣ ಅಂತ ಕಾಣ್ತದೆ. ತಂಪಾದ ನೀರಿನ ಲೋಟ ಹೊರಭಾಗದಲ್ಲಿ ನೀರನ್ನು ನೋಡುತ್ತೇವೆ ಏಕೆಂದರೆ ಅಂತ ಯಾಕೆ ಅಂತ ಫಸ್ಟ್ ನಂಗೆ ಹೇಳಿ ವಿಚಾರ ಮಾಡ್ರಿ. ನೀವು ಬೇಸಿಕ್ ಕೊಡ್ತೀನಿ, ಕೇಳಿಸ್ಕೊಡ್ರಿ. ಇದು ವೆರಿ ಗುಡ್ ಬೇಸಿಕ್, ಭಾಳ ಚಂದ ಬೇಸಿಕ್ ಅರ್ಥ ಮಾಡ್ಕೊಡ್ರಿ, ನೆನ್ಪಿಟ್ಕೊಡ್ರಿ. ಉಷ್ಣ ಯಾವತ್ತು ಅರ್ಥ ಮಾಡ್ಕೊ, ತಾಪಮಾನ ಯಾವತ್ತು ಅರ್ಥ ಮಾಡ್ಕೊಡ್ರಿ. ಹೆಂಗ್ ಹೋಗುತ್ತಪ್ಪ ಅಂದ್ರ, ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್ ಹೋಗುತ್ತೆ. ಉಷ್ಣ ಯಾವಾಗಲೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಉಷ್ಣ ಯಾವಾಗೂ ಅರ್ಥ ಏನಪ್ಪಾ ಅಂದ್ರ, ಹೆಚ್ಚು ಬಿಸಿಯಿಂದ ಕಡಿಮೆ ಬಿಸಿ ಏನ್ ಮಾಡುತ್ತಪ್ಪ, ಚಲನೆ ಮಾಡುತ್ತೆ. ನನ್ ಹೇಳ್ರಿ ಇಲ್ಲಿ, ಹೇಳ್ರಿ ಈಗ ಅಭಿ ವಾತಾವರಣದ ಹೆಚ್ಚಿಗೆ ಬಿಸಿ ಇತ್ತು ಅಥವಾ ಗ್ಲಾಸ್ ಹೆಚ್ಚಿಗೆ ಬಿಸಿ ಇತ್ತು, ನಿಮ್ಗೆಲ್ಲ ಗೊತ್ತು. ವಾತಾವರಣ ಏನಿರುತ್ತ, ನೀರಾವಿ ಅಂಶ ಇರುತ್ತೋ ಇಲ್ವೋ, ಖಂಡಿತ ಇರುತ್ತ. ಇಲ್ಲೆಲ್ಲ ಏನಿದೆಪ್ಪ, ನೀರಾವಿ ಅಂಶ ಐತಿ. ನೀರಾವಿ ಮೀನ್ಸ್ ಏನಪ್ಪಾ, ಲೈಟ್ ಬಿಸಿ ನೀರಾಯ್ತು. ನೀರಾವಿ ಅಂಶ ಐತಿ. ಈಗ ನೀರಾವಿ ಅಂಶ ನಾನು ಏನ್ ಜಾಣ್ತೀನಿ, ಉಷ್ಣ ಯಾವಾಗಲೂ ಹೆಚ್ಚು ಬಿಸಿಯಿಂದ ಎಲ್ಲಿ ಹೋಗುತ್ತ, ಕಡಿಮೆ ಬಿಸಿ ಹೋಗುತ್ತ, ಹೌದಾನೆ? ಹಂಗಂದ್ ಅರ್ಥ ಮಾಡ್ಕೊಡ್ರಿಲ್ಲ. ನೋಡ್ರಿಲ್ಲ, ಹೆಚ್ಚು ಬಿಸಿ ಐತಿಲ್ಲ, ಹೆಚ್ಚು ಬಿಸಿ ಕಡೆ ಐತಿಲ್ಲ, ಕಡಿಮೆ ಬಿಸಿ ಇಲ್ಲ, ಇಲ್ಲಿ ಹೋಗಕ್ ಇಷ್ಟಪಡ್ತಾವ, ಹಿಂಗ್ ಇಷ್ಟಪಡ್ತಾವ, ಇಲ್ಲಿಂದ ಬರಾಕ್ ಇಷ್ಟಪಡ್ತಾವ, ಹೋಗಕ್ ಇಷ್ಟಪಡ್ತಾವ. ಅದ್ರ ಅರ್ಥ ಮಾಡ್ತೀವಿ. ಬಂದು ಅನ್ಕೋ, ಇಲ್ಲಿ ಏನಿದಪ್ಪ, ತಂಪೈತಿ. ಈ ತಂಪಿಗೆ ಬಂದ್ ಅರ್ಥ ಮಾಡ್ಕೊಡ್ರಿ. ಹೆಚ್ಚು ಬಿಸಿ ಏನ್ ಮಾಡ್ತಪ್ಪ ಅಂದ್ರೆ ತಮ್ಮ ಶಕ್ತಿಯನ್ನ ಕಳ್ಕೊತಾವು. ಮರ್ಯಾಕ್ ಹೋಗ್ಬೇಡ್ರಿ, ತಮ್ಮ ಶಕ್ತಿ ಕಳ್ಕೊತಾವ, ತಮ್ಮ ಶಕ್ತಿಯನ್ನ ಮಾಡ್ಕೋತಾವ. ತಮ್ಮ ಶಕ್ತಿ ಕಳ್ಕೊಂಡು ಯಾಕೆ ಅರ್ಥ ಮಾಡ, ಗ್ಲಾಸ್ ಒಂದು ಅವಾಹಕ, ಗ್ಲಾಸು ಉಷ್ಣವನ್ನ ಅತಿ ವೇಗವಾಗಿ ಹರಿಬಿಡುವುದಿಲ್ಲ, ಒಳಗೆ ತೋಲ ಹಿಡ್ಕೋದದು. ಇಲ್ಲಿಗೆ ಸ್ಟಾಪ್ ಮಾಡ್ತನ್ಕೋ, ಇಲ್ಲಿಗೆ ಸ್ಟಾಪ್ ಮಾಡ್ತನ್ಕೋ, ಮಗ ಹೇಳಿದ ನೆನ್ಪಿಡ್ಕೋ. ಹೆಚ್ಚು ಬಿಸಿ ಇರ್ತಾವ ಅನ್ಕೊಡ್ರಿ, ಅವು ಶಕ್ತಿ ಹೆಚ್ಚಿಗೆ ಇರ್ತದೆ. ಎಲ್ಲಿ ಬಿಸಿ ಕಡಿಮೆ ಆಗತ್ತ ಮಗೋ, ತಮ್ಮ ಶಕ್ತಿ ಯಾವಾಗ ಕಳ್ಕೋತಪ್ಪ ಅಂದ್ರೆ ತಂಪಾದ್ರ ಶಕ್ತಿ ಕಳ್ಕೋತಾವು. ನೆನ್ಪಿಟ್ಕೊಡ್ರಿ, ಹೆಚ್ಚು ಬಿಸಿ ಇದ್ದಲ್ಲಿ ಶಕ್ತಿ ಹೆಚ್ಚು, ಅದು ತಂಪಿದ್ದ ಶಕ್ತಿ ಕಡಿಮೆ. ಈಗ ಮುಂಚೆ ಹೆಂಗಿತ್ತಪ್ಪ, ಹೆಚ್ಚು ಬಿಸಿ ಇತ್ತು, ಹೊರಗಡೆ ಬಿಸಿ ಇತ್ತು, ಇಲ್ಲಿ ಮೆಲ್ಲಕ ಬಂದ್ ಸೇರ್ಕೊಂಡು ಇಲ್ಲಿಗೆ ಬಂದ್ ಶಕ್ತಿ ಕಳ್ಕೊಂಡು ಅನ್ಕೋ, ಮತ್ತೆ ಏನಾಗ್ತಾವ, ಇಲ್ಲಿ ಬಂದ್ ನಿಲ್ತಾವ ಇಲ್ವೋ, ಖಂಡಿತ ನಿಲ್ತಾವ. ಅದಕ್ಕೆ ಆನ್ಸರ್ ಏನಾಗತ್ತಪ್ಪ ಅರ್ಥ ಮಾಡ್ಕೊಡ್ರಿ. ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನ ಮಾಡ್ಕೋತಾವು. ಸಾರಿ, ಇದಲ್ಲ ಆನ್ಸರ್, ಏನಾಗತ್ತಪ್ಪ, ಬಿ ಆಗತ್ತೆ. ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿನೇ ಮಾಡ್ತಾವು, ಕಳ್ಕೋತಾವ್. ಶವಾಶ್, ಯಾವ್ದು ಆನ್ಸರ್ ಆಗತ್ತಪ್ಪ, ಈ ಆನ್ಸರ್ ಆಗತ್ತೆ. ಯಾಕೆ ವಿಚಾರ ಮಾಡಿರ್ಲಿ ಅಪ್ಪಿ, ನೋಡ್ರಿಲ್ಲ, ಅವು ಬಂದ್ ಅನ್ಕೊಂಡ್ರಿ, ಅಲ್ಲಿ ಬಂದ್ ಗ್ಲಾಸಿಗೆ ಅನ್ಕೊಂಡ್ರು ಅನ್ಕೋ,
ತಮ್ಮ ಶಕ್ತಿ ಏನ್ ಮಾಡ್ಕೊಂಡ್ಬಿಡ್ತಾವು, ಶಕ್ತಿ ಕಳ್ಕೊಂಡ್ಬಿಡ್ತಾವ. ಶಕ್ತಿಯನ್ನ ಕಳ್ಕೊಳ್ಳೋದಕ್ಕೋಸ್ಕರ ತಮ್ಮ ಶಕ್ತಿನ ಕಳ್ಕೊತಾವ. ಅದು ಎಕ್ಸಾಮ್ ಹೆಂಗ್ ಕೇಳ್ತಾನಪ್ಪ ಅಂದ್ರ ತಂಪಾದ ನೀರ್ ಲೋಟದ ಹೊರಭಾಗದ ನೀರಾಣಿಗಳು ನೋಡುತ್ತೇವೆ ಏಕೆಂದರೆ ಅಂತ ಕೇಳ್ತಾರೆ. ಯಾಕಂದ್ರೆ ಗಾಳಿಯಲ್ಲಿನ ಈ ಗ್ಲಾಸದ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಬಂದ್ವನ್ಕೋ ಶಕ್ತಿ ಏನ್ ಮಾಡ್ತಾವ್, ಕಳ್ಕೊತಾವ್. ಅದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಎ ಆಗುತ್ತೆ. ಎ ದಟ್ ಆನ್ಸರ್. ಇದು ಕ್ಲಿಯರ್? ಹೇಳಿ, ಅರ್ಥ ಆಯ್ತಾ? ಬೇಕಾ ಆಪ್ಷನ್ ಬಿ ನೋಡ್ರಿ. ಆಪ್ಷನ್ ಬಿ ನೋಡ್ರಿ, ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀಲೋಟಕ್ಕೆ ಸಂಪರ್ಕ ಶಕ್ತಿ ಪಡ್ಕೋತಾವ್. ಶಕ್ತಿ ಪಡ್ಕೊಳ್ಳಲ್ಲ. ಯಾಕೆ ಅರ್ಥ ಮಾಡ್ಕೊಡ್ರಿ ಮಗ. ಈ ಗ್ಲಾಸ್ ಸಣ್ಣದ ಅಂತ ಹೇಳಿ, ಈ ಗ್ಲಾಸ್ ಸಣ್ಣಗಿದ್ದಾಗ ಇಲ್ಲಿ ಬಿಸಿ ನೀರ್ ಬಂದು ಬಿಸಿ ಗಾಳಿ ಬಂದು ಇಲ್ಲಿ ಅಂಟ್ಕೊಂತ ಅನ್ಕೋ, ಅವು ಅಂಟ್ಕೊಂಡಾವಂದ್ರ ತಣ್ಣಗ್ ಆಗ್ಯಾವಂದ್ರ ಶಕ್ತಿ ಏನಾಗ್ಯಾವಂತ ಕಳ್ಕೊಂಡಾವಂತ ಅರ್ಥ. ಅವ ಇಲ್ಲಿ ಏನ್ ಪದ ಬಳಸ್ತಾನ, ಶಕ್ತಿ ಪಡ್ಕೊಂಡಾವಂತನ, ಪಡ್ಕೊಳಕ್ ಸಾಧ್ಯ ಇಲ್ಲ. ಅವು ಆ ಗ್ಲಾಸಿಗೆ ಬಂದು ಅಂಟ್ಕೊಂಡು ಅರ್ಥ ಶಕ್ತಿ ಕಳ್ಕೊತಾವ. ಅದಕ್ಕೆ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ ವಿನಃ ಏನ್ ಮಾಡುವುದಿಲ್ಲ, ಪಡೆದುಕೊಳ್ಳೋ ಮಾತು ಇಲ್ಲ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಸಿ ನೋಡ್ರಿ, ತಂಪಾದ ನೀರಿನ ಲೋಟ ಗಾಳಿಯಲ್ಲಿನ ತಂಪಾದ ನೀರಿನ ಲೋಟ ಗಾಳಿಯಲ್ಲಿನ ನೀರಿನ ತಂಪಾದ ನೀರ್ಲೋಟವು ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ ಅಂತ ಕೇಳ್ತಾನ. ಅರ್ಥ ಮಾಡ್ಕೊಂಡು ಶಕ್ತಿ ಕಳ್ಕೊಂಡಿದ್ ಗ್ಲಾಸ್ ಅಲ್ಲ, ಶಕ್ತಿ ಕಳ್ಕೊಂಡಿದ್ ಯಾವುದು, ಇಲ್ಲಿ ಹನಿ ಕಳ್ಕೊಂಡವ. ಅವ ಏನಂತ ಗ್ಲಾಸ್ ರಾಂಗ್ ಆಗತ್ತೆ. ತಂಪಾದ ನೀರಿನ ಲೋಟ ಗಾಳಿಯಲ್ಲಿನ ನೀರಿನ ಆವಿಯ ತಂಪಾದ ಲೋಟಕ್ಕೆ ಸಂಪರ್ಕ ಬಂದಾಗ ಶಕ್ತಿಯನ್ನ ಪಡೆದುಕೊಳ್ಳುತ್ತೇವೆ ಅಂತ ಇದು ಆನ್ಸರ್ ರಾಂಗ್ ಆಗುತ್ತೆ. ಆನ್ಸರ್ ಆಗುವುದಿಲ್ಲ. ಅದಕ್ಕೆ ಏನ್ ಆನ್ಸರ್ ಆಗುತ್ತೆ ಹೇಳಿ? ಆಪ್ಷನ್ ಎ ರೈಟ್ ಆನ್ಸರ್. ಏನಾಗುತ್ತೆ? ಆಪ್ಷನ್ ಎ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಹೇಳಿ, ಅರ್ಥ ಆಯ್ತು ಎಲ್ರಿಗೂ? ನೋಡಿ ಒಂದ್ಸರಿ ಹೇಳಿದ್ರಿ, ಅರ್ಥ ಆಗಿದೆ ಡೆಫಿನೆಟ್ಲಿ. ಇಸ್ ಇಟ್ ಕ್ಲಿಯರ್? ಚಲೋ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬರ್ರಿ ಆಗಿದ್ರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬರ್ರಿ. ಲೆಟ್ಸ್ ಮೂವ್ ಟು ಥರ್ಡ್ ಕ್ವಶನ್. ನೋಡಿ ಒಂದ್ಸಲ ಕ್ವಶನ್ ಒಂದ್ಸಲ ನೋಡ್ರಿ, ನೀಟ್ ಅಬ್ಸರ್ವ್ ಮಾಡ್ರಿ ಕ್ವಶನ್. ಏನ ಕ್ವಶನ್ ನೋಡ್ರಿ, ಏನದ? ಒಂದ್ ನಿಮಿಷ. ಚಲೋ ಕ್ವಶನ್ ಅದ. ಒಂದು ಸಮತಲ ದರ್ಪಣದ ಮುಂದೆ 5 ಮೀಟರ್ ದೂರದಲ್ಲಿ ವಸ್ತುವೊಂದನ್ನ ಇರಿಸಿದೆ. ದರ್ಪಣದೆಡೆಗೆ 1 ಮೀಟರ್ ಸರಿಸಿದರೆ ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ಅಂತರ ಏನಾಗುವುದು ಅಂತ ಕೇಳ. ಆಪ್ಷನ್ ಎ 4 ಮೀಟರ್, ಆಪ್ಷನ್ ಬಿ 10 ಮೀಟರ್, ಆಪ್ಷನ್ ಸಿ 5 ಮೀಟರ್, ಆಪ್ಷನ್ ಡಿ ಏನದಪ್ಪ 8 ಮೀಟರ್ ಅಂತ. ನೋಡ್ರಿ, ಬಹಳ ಸಿಂಪಲ್ ಕ್ವಶನ್. ಏನ್ ಕ್ಯಾನವ? ಒಂದು ಸಮತಲ ದರ್ಪಣ ಅಂತ ಒಂದು ಕನ್ನಡಿ ತೋಡಿ ದರ್ಪಣದ ದರ್ಪಣದ ಓಕೆ, ನೋಡ್ರಿ ದರ್ಪಣದನ ಆಯ್ತಾ. ದರ್ಪಣದ ಅದರ ಮುಂದೆ ದರ್ಪಣದ ಮುಂದೆ ಈ ಕಡೆ ಇದು ಮುಂದೆ, ಅದರ ಮುಂದೆ ದರ್ಪಣದ ಮುಂದೆ ಒಂದು ಸಮತಲ ದರ್ಪಣದ ಮುಂದೆ 5 ಮೀಟರ್, ಎಷ್ಟು ಮೀಟರ್ ಐತಿ? 5 ಮೀಟರ್ ಐತಿ. 5 ಮೀಟರ್ ಐತಿ. ದೂರದಲ್ಲಿ ಒಂದು ವಸ್ತು, ಎಕ್ಸಾಂಪಲ್ ಕ್ಯಾಂಡಲ್ ಅನ್ಕೋಪ, ಒಂದು ಕ್ಯಾಂಡಲ್ ಹಚ್ಚಿ ಅನ್ಕೊಡ್ರಿ. ಎಷ್ಟು ಮೀಟರ್ ಐತಿ? 5 ಮೀಟರ್ ದೂರ ಐತಿ. ಇರಿಸಿದೆ ಈ ವಸ್ತುವನ್ನ ದರ್ಪಣದೆಡೆಗೆ, ಯಾಕಡೆ ಕಡಿ ಈ ಕಡೆ ದರ್ಪಣದೆಡೆಗೆ ಎಷ್ಟು ಮೀಟರ್ನ? 1 ಮೀಟರ್ ಸರಿಸಿದ್ದಾರೆ. ಇದು 1 ಮೀಟರ್ ಬಂತು ಅನ್ಕೋಪ, ಇಲ್ಲಿಗೆ ಬಂತು ಅಂದ್ರೆ ಎಷ್ಟು ಮೀಟರ್ ಆಯ್ತು ಹೇಳ್ರಿ? ಇದು 4 ಮೀಟರ್ ಆಗುತ್ತೋ ಇಲ್ವೋ? ಖಂಡಿತ ಆಗುತ್ತೆ. ವಸ್ತು ಮತ್ತು ಪ್ರತಿಬಿಂಬ ನಡುವಿನ ಅಂತರ ಎಷ್ಟು ಅಂತ ಕಾಣ್ತ. ಮೊದಲು ನೆನ್ಪಿಟ್ಕೊಡ್ರಿ, ನಮಗ ನಿಜವಾಗ್ಲೂ ನಾವೇನ್ ಅನ್ಕೋತಪ್ಪ ಅಂದ್ರೆ ನಮ್ಮ ಕಾಡ್ಯಾಗ ನಮ್ ಬಿಂಬ ಇಲ್ಲಿ ಬಿದ್ದತ್ತಪ್ಪ ಅನ್ಕೊಂಡಿರ್ತೀವಿ, ಇಲ್ಲಿ ಅನ್ಕೊಂಡಿರ್ತೀವಿ. ರಾಂಗ್ ಅರ್ಥ ಮಾಡ್ಕೊಡ್ರಿ. ನಿಜ ಹೇಳ್ಬೇಕು, ಅರ್ಥ ಮಾಡ್ಕೊಡ್ರಿ. ನಮ್ ಬಿಂಬ ಎಲ್ಲಿ ಬಿದ್ದಿರ್ತಪ್ಪ? ಕಾಡಿ ಹಿಂದ್ ಬಿದ್ದಿರ್ತ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಯಾವಾಗೂ ಅರ್ಥ ಮಾಡ್ಕೊ, ನಮ್ ಬಿಂಬ ಕಾಡಿ ಹಿಂದ್ ಬಿದ್ದಿರ್ತದೆ. ಎಕ್ಸಾಂಪಲ್ ಎಡಗೈ ಎತ್ತಿ ಯಾವ ಕಾಣಿಸುತ್ತೆ? ಬಲಗೈ ಕಾಣಿಸುತ್ತೆ. ನೀವು ಬಲಗೈ ಎತ್ತಿ ಯಾಕೆ ಕಾಣಿಸುತ್ತೆ? ಎಡಗೈ ಕಾಣಿಸುತ್ತೆ. ಯಾಕೆ? ಅದು ಹಿಂದ್ ಬಿದ್ದತ್ತೆ. ಎಕ್ಸಾಂಪಲ್ ಮುಂದ್ ಕುಂತಿ ಅನ್ಕೋಪ್ಪ, ನಾನು ಮುಂದ್ ಕುಂತಿ ಅನ್ಕೊ, ನೀ ಹೇಳ್ತೀನಿ ಬಲಗೈ ಎತ್ತಪ್ಪ ಅಂತ ಹೇಳ್ತೀನಿ. ನೀ ಬಲಗೈನೇ ಎತ್ತಿ, ಬಟ್ ನನ್ನ ಕಣ್ ಇಲ್ಲಿ ನೋಡುವ ಹೆಂಗ ಅನ್ಸುತ್ತ? ಎಡಗೈ ಅನ್ಸುತ್ತ ಇಲ್ವೋ? ಅನ್ಸುತ್ತ. ಹಂಗ ಅರ್ಥ ಮಾಡ್ಕೊಡ್ರಿ. ಇಮ್ಯಾಜಿನ್ ಮಾಡಿ, ಇಲ್ಲಿ ವಸ್ತು ಇಟ್ಟಿನಿ, ಆ ವಸ್ತು ಇಲ್ಲಿ ಅನ್ಸುತ್ತೆ, ಇಲ್ಲಿ ಬಿದ್ದಂಗ ಅನ್ಸುತ್ತೆ. ನಿಜವಾಗೂ ನಾವು ವಸ್ತು 5 ಮೀಟರ್ ಇಟ್ಟಿದೆ ಅನ್ಕೋ ಮಗ, ಅರ್ಥ ಮಾಡ್ಕೋ. ಕಾಡಿನ ಮತ್ 5 ಮೀಟರ್. ವಸ್ತು ಎಲ್ಲೈತಪ್ಪ ಅಂದ್ರ ಅದರ ಪ್ರತಿಬಿಂಬ ಎಲ್ಲೈತಪ್ಪ ಅಂದ್ರ ಕಾಡಿ ಹಿಂದೆ ಐತಿ, ಎಕ್ಸಾಕ್ಟ್ ಹಿಂದೆ.
ಹಂಗ ಕಾಡಿ ಹಿಂದಿತ್ತು ಅನ್ಕೋಪ್ಪ, ಇಲ್ಲಿ ಹಿಂದಿತ್ತು ಅಂದ್ರೆ ಇಮ್ಯಾಜಿನ್ ಇಲ್ಲಿಂದ ನೋಡಿದಾಗ ಬಿಂಬ ಇಲ್ಲ ಐತಿ ಅಂದ್ರೆ ಇಲ್ಲ 5 ಮೀಟರ್, ಎಷ್ಟು ಮೀಟರ್ ಆಯ್ತು? 10 ಮೀಟರ್ ಆಗುತ್ತೋ ಇಲ್ವೋ? 5 + 5 10 ಮೀಟರ್ ಆಯ್ತು. ಅವೇನ್ ಕಾಣಂತಮ್ಮ, ಏನ್ ಕಾಣಂತಾನವ? 1 ಮೀಟರ್ ಅಂತಾನವ, 1 ಮೀಟರ್ ಸರ್ಷನ್ ಅಂತವ. ಇಲ್ಲಿ ತೊಗೊಂಬನ, ಇಲ್ಲಿ ತೊಗೊಂಬನ. ಹಂಗಂದ್ರೆ ಬಿಂಬ ಇಲ್ಲಿ ಬಿದ್ದಿರ್ತದ ಇಲ್ವೋ? ಇದು 4 ಬಂದಿರ್ತೈತಿ. 4 + 4 ಎಷ್ಟಾಯ್ತು? 8 ಆಯ್ತು. ಅದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 8 ಮೀಟರ್ ಅಂತ ಆಗುತ್ತೆ. ಮರಿಲಿಕ್ಕೆ ಹೋಗ್ಬೇಡ ಅನ್ಬಿಟ್ಕೊಡ್ರಿ, ಸಿಂಪಲ್ ಇಷ್ಟ. ಏನ್ ಕೇಳಂತಾನ? ಒಂದು ವಸ್ತುವನ್ನ ದರ್ಪಣದ ಮುಂದೆ ಎಷ್ಟು ಮೀಟರ್ ಅಂತ? 5 ಮೀಟರ್. 5 ಮೀಟರ್ ದೂರದಲ್ಲಿ ಏನ್ ಮಾಡಲಾಗಿದೆ? ಇರಿಸಿದೆ. ಇಟ್ಟಿದ್ದೀವಿ, ಇರಿಸಿದೆ. ವಸ್ತುವನ್ನ ದರ್ಪಣದೆಡೆಗೆ 1 ಮೀಟರ್, ಅದನ್ನು 1 ಮೀಟರ್ ಮುಂದೆ ಎಷ್ಟು ಮೀಟರ್ ಆತಪ್ಪ? 4 ಮೀಟರ್ ಆತ. 1 ಮೀಟರ್ ಹರಿಸಿದರೆ ವಸ್ತು ಮತ್ತು ಪ್ರತಿಬಿಂಬಗಳ ನಡುವಿನ ಅಂತರ ಏನಾಗುತ್ತಪ್ಪ? ಇತ್ತಾಗ ಸರ್ಸಿವಿ, ಅತ್ತಾಗ ಸರಿದೈತಿ. 4 + 4 ಎಷ್ಟು ಆತಪ್ಪ? 8 ಮೀಟರ್ ಆತ. ಸೊ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 8 ಮೀಟರ್ ಕಾಣ್ತದ. ಎಲ್ಲಿಗೆ? ಇಲ್ಲಿಂದ ಇಲ್ಲಿ ಹುಡುಗ ನಿಂತಿರೋದು ಇಲ್ಲಿ ಬಿದ್ದೈತಿ. ಎಕ್ಸಾಕ್ಟ್ಲಿ 8 ಮೀಟರ್. ಇದು ಕ್ಲಿಯರ್? ಹೇಳಿ, ಅರ್ಥ ಆಯ್ತಾ? ಡೆಫಿನೆಟ್ಲಿ. ಹೋಗೋಣ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಯಾ ಚಲೋ, 4th ಕ್ವಶನ್ ನೋಡ್ರಿ. ಭಾಳ ಚಂದ ಕ್ವಶನ್. ಟ್ರೈ ಮಾಡಿ, ಬಿಡಿಸ ಟ್ರೈ ಮಾಡ್ರಿ. ಏನಕ್ಕೆ ನೋಡ್ರಿಲ್ಲ. ನೀರಿನಲ್ಲಿ ಬೆಳಕಿನ ವೇಗ, ಮಗ ನೀರಿನ ಕೇಳ, ನೀರಿನ ಬೆಳಕಿನ ವೇಗ ಎಷ್ಟು ಅಂತ ಕೇಳ. ಆಪ್ಷನ್ ಎ 2.5 ಲಕ್ಷ ಸೆಕೆಂಡು, 2.25 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡು, 1.9 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡು, 2.25 10⁵ ಮೀಟರ್ ಪರ್ ಸೆಕೆಂಡ್ ಕೊಟ್ಟ. ಫಸ್ಟಿಗೆ ಅರ್ಥ ಮಾಡ್ಕೊಡ್ರಿ, ಸ್ವಲ್ಪ ಕೇಳ್ರಿ, ಬೇಸಿಕ್ ಕೊಡ್ತೀನಿ, ಚಂದಾಗ ಅರ್ಥ ಮಾಡ್ಕೊಡ್ರಿ. ಬೇಸಿಕ್ ತಗೊಳ್ರಿ. ಬೆಳಕಿನ ವೇಗ ಅಂತ ತಗೋತೀವಿ ನಾವು. ಇದ್ರ ಬಗ್ಗೆ ನಾವು ಕ್ಲಾಸ್ನಾಗ ಅರ್ಥ ಒನ್ ಅವರ್ ಡಿಸ್ಕಸ್ ಮಾಡ್ತೀವಿ. ಆಲ್ಮೋಸ್ಟ್ 1 ತಾಸು ಇದ್ರ ಬಗ್ಗೆ ನಾವು ಓದ್ತೇವೆ. ಬೆಳಕಿನ ವೇಗ ಬಗ್ಗೆ ಓದ್ತೇವೆ. ಬೆಳಕಿನ ವೇಗ ಹೆಂಗಿರುತ್ತಪ್ಪ ನೆನ್ಬಿಟ್ಕೊಡ್ರಿ. ನಿಮ್ಮೆಲ್ಲ ಗೊತ್ತಿರಲಿ, ಬೆಳಕು ಯಾವ ತರಂಗವಾಗಿದೆ ಅಪ್ಪ? ಅಡ್ಡ ತರಂಗವಾಗಿದೆ. ಯಾವ ತರಂಗವಾಗಿದೆ? ಅಡ್ಡ ತರಂಗವಾಗಿದೆ. ಎಕ್ಸಾಮಿಗೆ ಕೇಳ್ತಾನೆ, ಬೆಳಕು ಅಡ್ಡ ತರಂಗವಾಗಿದೆ, ಇಂಗ್ಲಿಷ್ನಾಗ ಹೆಂಗ್ ಕರಿತಾವೆ? ಇಟ್ಸ್ ಅ ಟ್ರಾನ್ಸ್ವರ್ಸ್ ವೇವ್. ಯಾವ ವೇವ್ ಅದು? ಟ್ರಾನ್ಸ್ವರ್ಸ್. ಇಟ್ಸ್ ಅ ಟ್ರಾನ್ಸ್ವರ್ಸ್ ವೇವ್. ಬೆಳಕು ಒಂದು ಟ್ರಾನ್ಸ್ವರ್ಸ್, ಅಡ್ಡ ತರಂಗವಾಗಿದೆ. ಹೌದಾ? ಚಲೋ. ಹಂಗ ಬೆಳಕು ಒಂದು ಅಡ್ಡ ತರಂಗವಾಗಿದೆ, ಟ್ರಾನ್ಸ್ವರ್ಸ್ ವೇವ್ ಆಗಿದೆ. ಹೌದಾ? ಅಡ್ಡ ತರಂಗ ಮೀನ್ಸ್ ಏನಪ್ಪ? ಮನ್ ಹೇಳಿದೆ, ಮರ್ಯಾಕ್ ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಚೆಕ್ ಮಾಡ್ಕೊ. ಅಡ್ಡ ತರಂಗ ಮೀನ್ಸ್ ಏನಪ್ಪ? ತರಂಗ ಹಿಂಗ ಹೋಗ್ತಿರ್ತದ, ತರಂಗ ಮುಂದೆ ಹೋಗ್ತಿರ್ತದ. ಅಲ್ಲಿರುವಂತ ಕಣಗಳು ಏನ್ ಮಾಡ್ತದೆ? ಡಿಸ್ಟರ್ಬ್ ಮಾಡ್ತದ. ಎಕ್ಸಾಂಪಲ್, ಗಾಳಿಯಾಗ ಹೊಂಟ್ರೆ ಗಾಳಿಯಾಗ ಕಣಗಳು, ನೀರಿನ ಕಣಗಳು, ಗ್ಲಾಸ್ನ ಕಣಗಳು. ನೆನ್ಬಿಟ್ಕೊಡ್ರಿ, ತರಂಗ ಹೋಗೋದಿಕ್ಕೆ ಈ ಕಡೆ ಅದ, ಕಣ ದಿಕ್ಕೆ ಹೆಂಗದ? ಕೆಳಗ ಮೇಲೆ. ಎಕ್ಸಾಂಪಲ್, ತರಂಗ ಹಿಂಗ್ ಹೊಂಟದ ಅನ್ಕೊಡ್ರಿ. ಕಣ ಹಿಂಗ್ ಕೆಳಗೆ ಮಾಡ್ತಾವ. ಕಣ ಕೆಳಗೆ ಹೋಗ್ತಿರ್ತಾವ. ತರಂಗ ಹೋಗೋದಿಕ್ ಒಂದ್ ಕಡೆ, ಕಣ ಹೋಗೋದಿಕ್ ಒಂದ್ ಕಡೆ. ನಾವೇನ್ ಕರಿತೇವಪ್ಪ ಅಂದ್ರೆ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಎಕ್ಸಾಂಪಲ್, ಬಾಸಲಕ್ಕೆ ಏನ್ ಕೇಳೋದು ಗೊತ್ತಾ? ಬೆಳಕಿನ ತರಂಗವು ಅಡ್ಡ ತರಂಗಕ್ಕೆ ಬಾಳ ಚಲೋ. ಟೈಮ್ ಹೆಂಗ್ ಕೇಳ್ತಾನಪ್ಪ ಅಂದ್ರೆ ಬೆಳಕಿನ ತರಂಗವು ಪರ್ಪೆಂಡಿಕ್ಯುಲರ್ ನಮ್ಗೆ ಲೈನ್ಸ್ ವೇವ್ಸ್ ತರ ಹೋಗುತ್ತ, ಅದು ನಿಜ ಕೂಡ ಆಗುತ್ತೆ. ಯಾಕಂದ್ರೆ ತರಂಗ ಹಿಂಗ್ ಹೋಗ್ತಾ ಇದೆ, ಕಣ ಕೆಳಗಡೆ ಹೋಗ್ತಾ ಇದೆ. ನೀವ್ ಹೋಗಬೇಕಾರ ಯಾರು ನಿಮ್ಗೆ ಅಡ್ಡಾದಿಡ್ ಹಿಂಗ್ ಬಂದ್ರನ್ಕೋ, ಹಿಂಗ್ ಬಂದ್ರನ್ಕೋ, ನಿಮ್ ವೇಗ ಏನಾಗುತ್ತ? ಕಡಿಮೆ ಆಗ್ತಾ ಹೋಗ್ತದೆ. ಹೆಂಗ ಕಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಹಂಗಂಗ ಅವ್ರ ಚಲನೆ ಹೆಚ್ಚಾಗ್ತಾ ಹೋಗುತ್ತೆ. ನೆನ್ಬಿಡ್ಗು, ಮರ್ಯಾಕ್ ಹೋಗ್ಬೇಡ್ರಿ. ನಿರ್ವಾತ ಅಂತ ಬಂತ ಅನ್ಕೊಡ್ರಿ, ನಿರ್ವಾತ ಅಂತ ಕರಿತೀವಿ. ನಿರ್ವಾತಾಗ ಅರ್ಥ ಮಾಡ್ಕೊಡ್ರಿ, ಕಣಗಳೇ ಇಲ್ಲ, ಜೀರೋ ಅದು. ಅದ ಗಾಳಿ ಅಂತ ಬಂತ, ಕಣ ಸ್ವಲ್ಪ ಹೆಚ್ಚಾಕೋ. ನೀರು ಅಂತ ಬಂತ ಅನ್ಕೋ, ಕಣಗಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತದ. ನೆನ್ಬಿಡ್ಕೊಡ್ರಿ, ಹೆಂಗ ಸಾಂದ್ರತೆ ಹೇಗೆ ಮಾಧ್ಯಮಗಳು ಬದಲಾಗ್ತಾ ಹೋಗ್ತೈತೋ ಹಂಗ ಅರ್ಥ ಮಾಡ್ಕೊಡ್ರಿ, ಬೆಳಕಿನ ವೇಗ ಬದಲಾಗ್ತಾ ಹೋಗ್ತದ. ಯಾಕಂದ್ರ ಅದೊಂದು ಅಡ್ಡ ತರಂಗವಾಗಿದೆ. ಅಡ್ಡ ತರಂಗವೆಂದರೆ ತರಂಗ ಹೋಗುವಂತ ದಿಕ್ಕು, ಕಣ ಹೋಗುವಂತ ದಿಕ್ಕು ಎರಡು ಏನಾಗಿರುವುದಿಲ್ಲ, ಸೇಮ್ ಇರುವುದಿಲ್ಲ. ಎಕ್ಸಾಮಿಗೆ ಕೇಳ್ಬಹುದು, ಏಕೆ ಹಿಂಗಾಗ್ತದ ಅಂತ ಕೇಳ್ಬೋದು. ಈಗ ಬರೀ ಹಾಗೆ ನೋಡೋಣ, ಹಾಗೆ ಬರೆಯುವಾಗ ಕೇಳಿಸ್ಕೊಡ್ರಿ. 1 ನಿಮಿಷ ನೋಡ್ರಿ. ಲಿಸನ್, ಇಲ್ಲಿ ನೋಡ್ರಿ, ಕೇಳಿಸ್ಕೊ. ಹೆಡಿಂಗ್ ಏನ್ ಬರ್ದೇನೆ ಆಗಲ್ಲ ಜಸ್ಟ್ ಈಗ. ಬೆಳಕಿನ ವೇಗ ಅಂತ ಕರೀತೀವಿ, ಸ್ಪೀಡ್ ಆಫ್ ಲೈಟ್ ಅಂತ ಕರೀತೀವಿ. ಬೆಳಕಿನ ವೇಗ ಎದ್ರಾಕ ನೀರಿನ ಕೇಳ. ಫಸ್ಟ್ ನಾನು ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಬೆಳಕಿನ ವೇಗ ನಿರ್ವಾತದಾಗ ಅಂತ ಕೇಳಿ, ನಿರ್ವಾತ ಅಂತ ಯಾರ ಕೇಳಿ, ನಿರ್ವಾತ ಕೇಳಿ ಮಗ ಅರ್ಥ ಮಾಡ್ಕೊ. ನಿರ್ವಾತ ಕಣಗಳೇ ಇಲ್ಲ, ಅಲ್ಲಿ ಡಿಸ್ಟರ್ಬೆನ್ಸೇ ಇಲ್ಲ. ಅದಕ್ಕೆ ಅರ್ಥ ಏನಾಗುತ್ತಪ್ಪ ಅಂದ್ರೆ ಬೆಳಕಿನ ವೇಗ ಎಷ್ಟಾಗುತ್ತಪ್ಪ ಅಂದ್ರೆ ಇಲ್ಲಿ 3 ಲಕ್ಷ 3 ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೆಕೆಂಡ್ ಆಗುತ್ತೆ. ಇದು ಯಾರ ಬಂದು ಅರ್ಥ ಮಾಡ್ಕೊಡ್ರಿ. ಎಕ್ಸಾಂಪಲ್ ಯಾರ ಬಂದು ಸಂಖ್ಯೆಲಿಕ್ಕೆ ಇರಂಗು 10 ರ ಘಾತಕ್ಕೆ ಇರಂಗು 3 × 10⁵ 5 3 ×
10⁵ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಸೆಕೆಂಡ್ ಹಿಂಗ್ ಕರೀತೀವಿ. ಮಗದ ಅಕ್ಷರದಲ್ಲಿ ಇದೇನಾಗುತ್ತೆ 10⁵ ಆಗುತ್ತೆ. ಇದು ಯಾರ ಪ್ರೀತಿ ಒಂಚೂರು ಮುಂದುವರೆದಪ್ಪ ಮೀಟರ್ನೇ ಕೇರಪ್ಪ ಮೀಟರ್ನೇ ಕೇಳಿಸ್ಕೊ. ಮಗ ಕೆ ಮೀನ್ಸ್ 2 0 ಅಪ್ಪ 3 0 2 0 3 0. ನನಗೆ ಏನ್ ಬ್ಯಾಡ ಈಗ ಕಿಲೋಮೀಟರ್ ಬ್ಯಾಡ, ನನಗೆ ಏನ್ ಬೇಕು ಈಗ ಮೀಟರ್ ಬೇಕಾಗಿದೆ. ಮೀಟರ್ ಬೇಕನ್ಕೋ 10⁵ ಇತ್ತು, ಒಂದು ಇನ್ನು 3 ಬಂದ್ಬಲ್ಲಿ ಎಷ್ಟಾಗುತ್ತೆ ಹೇಳ್ರಿ? 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಮಗ ನೆನಪಿಡ್ಗೋ, ನಿರ್ವಾತದಾಗ ಬೆಳಕಿನ ವೇಗ ಬಹಳ ಹೆಚ್ಚಿಗೆ, ಹೈಯೆಸ್ಟ್ ನಿರ್ವಾತದಲ್ಲೇ. ಯಾಕಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಕಣಗಳಿಲ್ಲ. ಎಲ್ಲಿ ಕಣಗಳಿಲ್ಲವೋ ಅಲ್ಲಿ ಈ ತರಂಗಕ್ಕೆ ಡಿಸ್ಟರ್ಬೆನ್ಸ್ ಇರಲ್ಲ. ಇವು ನಿರ್ವಾತದಲ್ಲಿ ಬಹಳ ಬೇಗ ಹೋಗ್ಕೋ, ಹೆವಿ ಸ್ಪೀಡ್ ಇರ್ತದೆ. ಎಕ್ಸಾಂಪಲ್ ಕೇಳಿಸ್ಕೊ, ಮೆಲ್ಲ ಕೆಳಗೆ ಬರಿ ನೋಡ್ರಿ, ಕೇಳಿಸ್ಕೊಡ್ರಿ. ಈಗ ನೋಡ್ರಿ, ಈಗ ನೋಡ್ರಿ, ಈಗ ಗಾಳಿ ಅಂತ ತಗೊಳ್ರಿ. ಗಾಳಿ ಏರ್ನೆ ಈ ನಿರ್ವಾತ ಕಣಗಳಿಲ್ಲ. ಗಾಳಿಯಾಗ ಸ್ವಲ್ಪ ಕಣ ಅದಾವ ಇಲ್ವೋ? ಸ್ವಲ್ಪ ಕಣ ಅದಾವ ಅಂದ ಬಳಕ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ, ಅದ್ರ ಬೇಗ ತೊಂದರೆ ಆಗುತ್ತೆ. ಎಷ್ಟಾಗತ್ತಪ್ಪ ಅಂದ್ರೆ 2.9 ಲಕ್ಷ ಲ್ಯಾಕ್ ಅರ್ಥ ಮಾಡ್ಕೊಡ್ರಿ, ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಎಲ್ಲಿದು ಗಾಳಿಯಾಗ. ಇದನ್ನ ಏನ್ರ ಎಕ್ಸಾಂಪಲ್ ಈಗ 6 ಕಿಲೋಮೀಟರ್ ಏನ್ ಮಾಡ್ತೀರಿ? ಈಗ 2.9 × 10⁻⁵ ಏನಾಗುತ್ತಾ 5 ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಮೀಟರ್ನಾಗ ಏನ್ ಮಾಡ್ತೀರಿ? ಸೇಮ್ 10⁸ ಆಗುತ್ತೆ ಅಷ್ಟೇ. ಇವನ್ ಗಾಳಿಯಾಗ ಕೇಳಂತ ಸಾರಿ ನೀರ್ನಾಗ ಕೇಳಂತ. ನೀರು ಅಂತ ನೀರ್ನಾಗ ಎಷ್ಟಾಗತ್ತಪ್ಪ? ವಾಟರ್ನ ಎಷ್ಟಾಗತ್ತಪ್ಪ ಅಂದ್ರೆ 2 ಏನಾಗತ್ತ 2 ಏನಾಗತ್ತಪ್ಪ ಅಂದ್ರೆ 2.5 ಅಂತ ಆಗುತ್ತೆ. 2.25 ಎಲ್ಲೇ ನೀರ್ನಾಗ. ಯಾಕೆ ಅರ್ಥ ಮಾಡ್ಕೊಡ್ಲೆ? ಗಾಳಿಯಾಗ ನೀರ್ನಾಗ ಬಂದಂಗ ಕಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಕ್ಸಾಂಪಲ್ ಕೇಳ್ಬೋದು, ಹೇಗ್ ಕೇಳ್ಬೋದು? ಸಾಮಾನ್ಯವಾಗಿ ಗಾಳಿ ಕಂಪೇರ್ ಮಾಡಿದ್ರೆ ನೀರ್ನಾಗ ಬೆಳಕಿನ ವೇಗ ಯಾಕೆ ಕಡಿಮೆ ಆಗೈತಿ ಅಂತ ಕೇಳ್ಬೋದು. ನೀವ್ ಹೇಳ್ಬೇಕು, ಸಾಮಾನ್ಯವಾಗಿ ಕಣಗಳ ಸಂಖ್ಯೆ ಹೆಚ್ಚಾದಂತೆ ಬೆಳಕಿನ ವೇಗ ಏನಾಗ್ತಪ್ಪ? ಕಡಿಮೆ ಆಗ್ತಾ ಬರ್ತದೆ. ಯಾಕೆ ಹಿಂಗಾಗುತ್ತೆ? ಯಾಕೆ ಅಡ್ಡ ತರಂಗವಾಗಿದೆ. ಅಡ್ಡ ತರಂಗ ಮೀನ್ಸ್ ಏನಪ್ಪಾ ಅಂದ್ರೆ ಡಿಸ್ಟರ್ಬೆನ್ಸ್ ಆಗೋದು ಅಂತ ಅರ್ಥ. ಅದಕ್ಕೋಸ್ಕರ ಎಷ್ಟಾದಿಲ್ಲ 2.25 ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದೇ ಎಕ್ಸಾಂಪಲ್ ಸೇಮ್ ಥಿಂಗ್ ಬರೀ ಎಷ್ಟಾಗುತ್ತೆ ಹೇಳ್ರಿ? ನೋಡಿ ಮೀಟರ್ ಬರ್ತದೆ ನೋಡ್ರಿ. ಈಗ ಮೀಟರ್ ಎಷ್ಟಾಗುತ್ತೆ? 2.25 × 10⁸ ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಏನ್ ಮಾಡ್ತೀರಿ? 2.25 × 10⁵ ಜಾಣ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಈಗ ನೀರ್ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ಗ್ಲಾಸ್ ಬರ್ರಿಪ್ಪ. ಗಾಜು ಅಂತ ಬರ್ರಿ. ಗ್ಲಾಸ್ ಎಷ್ಟಾಗುತ್ತಪ್ಪ ಅಂದ್ರೆ 2 ಲಕ್ಷ 2 ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಗ್ಲಾಸ್ನಾಗ. ಯಾಕೆ ಹೇಳ್ರಿ? ನೀರ್ನಾಗಿಂತ ಗ್ಲಾಸ್ ಘನ ಮಾಧ್ಯಮ ಐತಿ. ಮೆಲ್ಲ ಕೆಳಗ್ ಬಂದಂಗ ಕಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಣಗಳ ಸಂಖ್ಯೆ ಹೆಚ್ಚಿಗೆ ಅಲ್ಲಿ ಬೆಳಕಿನ ವೇಗ ಏನಾಗುತ್ತೆ ಮಗ? ಕಡಿಮೆ. ಇದೇ ಎಕ್ಸಾಂಪಲ್ ಮೀಟರ್ನಾಗ ತಗೊಳ್ರಿ. ಮೀಟರ್ನಾಗ 2 × 10⁸ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಹೇಳಿ, ಅರ್ಥ ಆಯ್ತು ಇಲ್ವೋ? ಪಕ್ಕ ಮರ್ಲಿಕ್ಕೆ ಹೋಗ್ಬೇಡಿ, ಅನ್ಬಿಟ್ಟು ಲೈಫ್ ಲಾಂಗ್ ಅನ್ಬಿಟ್ಕೊಡ್ರಿ. ಸಾಮಾನ್ಯವಾಗಿ ಬೆಳಕಿನ ವೇಗ ಬೇರೆ ಬೇರೆ ಮಾಧ್ಯಮದಲ್ಲಿ ಬೇರೆ ಆಗಿರ್ತದೆ. ತನ್ನ ವೇಗವನ್ನ ಬದಲಾಯಿಸ್ತದೆ. ಯಾಕೆ ಬದಲಾಯಿಸ್ತದೆ? ಅದು ಅಡ್ಡ ತರಂಗವಾಗಿದೆ. ಅದಕ್ಕೋಸ್ಕರ ನಿರ್ವಾತದಲ್ಲಿ ಹೋಗಬಲ್ಲದು. ಯಾಕೆ ಅತಿ ಹೆಚ್ಚು ಹೋಗುತ್ತಪ್ಪ ಅಂದ್ರೆ ಕಣ ಇಲ್ಲದಕ್ಕೆ ಹೋಗುತ್ತೆ. ಇಸ್ ಕ್ಲಿಯರ್? ಹೇಳಿ, ಅರ್ಥ ಆಯ್ತಾ? ಕಮಾನ್ ಪ್ಲೀಸ್ ಬೇಗ ಬರ್ರಿ. ಇಸ್ ಕ್ಲಿಯರ್? ಶಬಾಷ್. ಮುಂದೆ ನೋಡ್ರಿ. ಇವಾಗ ಲೆಟ್ಸ್ ನೆಕ್ಸ್ಟ್ ಕ್ವಶನ್. 5ನೇ ಕ್ವಶನ್ ತಗೋಣ. ನೋಡ್ರಿಲೆ 5ನೇ ಕ್ವಶನ್ ಬೋರ್ಡ್ ಮೇಲೆ ಟ್ರೈ ಮಾಡ್ರಿ. ಏನ್ ಕ್ವಶನ್ ನೋಡ್ರಿಲೆ? ಏನ್ ಕ್ವಶನ್ ಏನಪ್ಪ? ವಸ್ತುವನ್ನು ಪ್ರಸರಣ ಶಕ್ತಿಯು ಗರಿಷ್ಠವಾಗಿರೋದು ಎಲ್ಲಿ ಅಂತ ಕೇಳ್ತಾನೆ. ಪ್ರಸರಣ ಹರಿಯೋದು ಅಂತ ಅರ್ಥ. ಹರಿದು ಹೋಗುವುದು ಅಥವಾ ಹರಿಯೋದು ಅಂತ ಅರ್ಥ. ಫ್ಲೋ ಆಗೋದು ಅಂತ ಅರ್ಥ. ಏನಂತ ಅರ್ಥ? ಫ್ಲೋ ಆಗೋದು ಅಂತ ಅರ್ಥ. ಅಥವಾ ಇನ್ನು ನಿಮ್ಮ ಚೆನ್ನಾಗಿ ಹೇಳ್ಬೇಕಪ್ಪ ತಮ್ಮ ಎಕ್ಸಾಂಪಲ್, ನಮ್ಮಲ್ಲಿ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತಾರೆ. ಯಾವ ವಿಭಜನೆ? ಬೆಳಕಿನ ವರ್ಣ ವಿಭಜನೆ. ಈ ಪ್ರಿಸಮ್ ಮುಖಾಂತರ ಇಮ್ಯಾಜಿನ್ ಇದು ಪ್ರಿಸಮ್ ಅನ್ಕೊಡ್ರಪ್ಪ. ಯಾವ್ದ? ಪ್ರಿಸಮ್ ಅದ ಮಗ. ಪ್ರಿಸಮ್ ಅಲ್ಲಿ ಬೆಳಕ್ ಬಿಟ್ವಿ ಅನ್ಕೋ. ಪ್ರಿಸಮ್ ಮೀನ್ಸ್ ಏನಪ್ಪ? ಪಟ್ಟಕ ಅಂತ ಕರಿತೀವಿ. ಏನ್ ಕರಿತೀವಿ? ಪಟ್ಟಕ ಅಂತ ಕರಿತೀವಿ, ಅಶ್ರಗ ಅಂತ ಕರಿತೀವಿ ಪ್ರಿಸಮ್. ಈ ಪ್ರಿಸಮ್ ಬೆಳಕ್ ಬಿಟ್ವಿ ಅನ್ಕೋ, ಬೆಳಕ್ ಏನಾಗುತ್ತೆ? ಡಿವೈಡ್ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ, ವಿಭಜನೆ ಆಗುತ್ತೆ. ಏನಾಗುತ್ತೆ? ವಿಭಜನೆ ಆಗುತ್ತಾ ಬೆಳಕ್ ಹೊಡಿತದ. ಅದೇನ್ ಕೇಳಂತನ? ಈಗ ಬೆಳಕ್ ಹೊಡೆದೋಗ್ತೈತಲ್ಲ, ಬೆಳಕ್ ಹರಿದೋಗ್ತೈತಲ್ಲ, ಒಂದು ಗ್ಲಾಸ್ ಮುಖಾಂತರ ಬೆಳಕ್ ಹರಿದು ಹೋಗುತ್ತೆ. ಎಲ್ಲಿ ಅತಿ ಹೆಚ್ಚು ಎಲ್ಲಿ ಬೆಳಕು ಹೊಡಿತೈತಿ ಅಂತ ಕೇಳಂತ. ನೆನ್ಪಿಡ್ಕೊಡ್ರಿ ಮಗ, ನಮ್ಮಲ್ಲಿ ಪ್ರಿಸಮ್ ಅಲ್ಲಿ ಬಹಳ ಬೆಳಕು ಹೊಡಿತೈತಿ. ಅದಕ್ಕೆ ನಾವು ಪ್ರಿಸಮ್ ಬೆಳೆಸ್ತೇವೆ.
ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಬಿಳಿಯ ಬೆಳಕು, ಯಾವ ಬೆಳಕು? ಬಿಳಿಯ ಬೆಳಕು. ಬಿಳಿಯ ಬೆಳಕನ್ನ ಅಶ್ರಗದ ಮೂಲಕ ಅಥವಾ ಪ್ರಿಸಮ್ನ ಮುಖಾಂತರ ಹಾದು ಬಿಟ್ಟಾಗ ಅದು ಏನಾಗುವುದು? 7 ಬಣ್ಣಗಳಾಗಿ, ಎಷ್ಟು ಬಣ್ಣಗಳಾಗಿ? 7 ಬಣ್ಣಗಳು ಒಡೆದು ಹೋಗುತ್ತಿಲ್ವೋ? ಅವೇನ್ ಕೇಳ ಅಂತನ. ಎಲ್ಲಿ ಬಾಳ ಆಗ್ತದೆ? ಈ ಪ್ರಸರಣ ಅಂದ್ರೆ ಬೇರೆ ಅಲ್ಲ. ಪ್ರಸರಣ ಅಂದ್ರು ಒಂದ, ಹರಿಯುವುದು ಅಂದ್ರು ಒಂದ, ಅಥವಾ ವರ್ಣ ವಿಭಜನೆ ಅಂದ್ರು ಒಂದ. ಎಲ್ಲಿ ಬಾಳ ಆಕತಿ ಅಂತ ಎಲ್ಲಿ ಆಗತ್ತಪ್ಪ ಅರ್ಥ ಮಾಡ್ಕೊಡ್ರಿ. ಪ್ಲಿಂಟ್ ಗ್ಲಾಸ್ ಅಲ್ಲಿ ಆಗತ್ತೆ. ನೆನ್ಪಿಡ್ಕೊಡ್ರಿ ಮಗ, ಇವೆಲ್ಲಾ ಪ್ರಿಸಮ್ ಅರ್ಥ ಮಾಡ್ಕೊಡ್ರಿ. ಅಷ್ಟ್ರಾಗ ಪ್ರಿಸಮ್ ಎದ್ರಲ್ಲೇ ಮಾಡ್ತಾನಪ್ಪ ಅರ್ಥ ಮಾಡ್ಕೊಡ್ರಿ. ಪ್ಲಿಂಟ್ ಗ್ಲಾಸ್ ಮಾಡ್ತಾನ. ಪ್ರಿಸಮ್ ಇಸ್ ಮೇಡ್ ಮಾಡ್ತಾನ. ಪ್ಲಿಂಟ್ ಗಾಜ್, ಪ್ಲಿಂಟ್ ಗಾಜ್. ನೀವು ಸ್ಪೆಕ್ಟ್ ತಗೋತೀರ ಅನ್ಕೋಪ್ಪ. ಲೆನ್ಸ್ ಅನ್ಕೊಡ್ರಿ. ಬೆಸ್ಟ್ ಅಂದ್ರೆ ಎಕ್ಸಾಂಪಲ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಅನ್ಕೊಡ್ರಿ. ಲೆನ್ಸ್ ಅನ್ಕೊಡ್ರಿ. ಲೆನ್ಸ್ಗಳು ಕಾನ್ವೆಕ್ಸ್ ಲೆನ್ಸ್ ಅನ್ಕೊಡ್ರಿ. ಇವೆಲ್ಲವೂ ಏನಾಗಪ್ಪ ಅಂತ ಪ್ಲಿಂಟ್ ಗಾಜ್ ಆಗಿದ್ದಾವ. ನೀವು ಹಾಕೊಳ್ಳೋ ಸ್ಪೆಕ್ಟ್ ಅನ್ಕೊಡ್ರಿ, ಲೆನ್ಸ್ ಅನ್ಕೊಡ್ರಿ, ಎಲ್ಲವೂ ಪ್ಲಿಂಟ್ ಗಾಜ್. ಯಾಕಂದ್ರ ಪ್ಲಿಂಟ್ ಗಾಜಲ್ಲಿ ಬೆಳಕು ಬಹಳ ಬೇಗ ಹರಿದು ಹೋಗ್ತದ. ಸಿಂಪಲ್ ಕ್ವಶನ್ ಅದ. ಬೆಳಕು ಪ್ರಸರಣ ಶಕ್ತಿ ಗರಿಷ್ಠ ಎಲ್ಲ ಐತಿ ಅಂತ ಹೇಳ್ತಾರೆ. ಎಲ್ಲಿ ಬೆಳಕು ಬಹಳ ಬೇಗ ಡಿಸ್ಪರ್ಷನ್ ಆಗ್ತದೆ, ಎಲ್ಲಿ ಹರಿದು ಹೋಗ್ತದ ಅಂದ್ರೆ ಆನ್ಸರ್ ಆಗುತ್ತಪ್ಪ ಅಂದ್ರೆ ಪ್ಲಿಂಟ್ ಗ್ಲಾಸ್ ಅಂತ ಆಗುತ್ತೆ. ಇದ್ರಾಗ ಏನ್ ಬಳಸ್ತಾನ ಗೊತ್ತಿದ್ರೆ, ಇದ್ರಾಗ ಏನ್ ಬಳಸ್ತಾನಪ್ಪ ಅಂದ್ರೆ ಸಿಲಿಕಾ ಮತ್ತು ಲೆಡ್ ಬಳಸ್ತಾನ. ಸಿಲಿಕಾ ಮತ್ತು ಲೆಡ್ ಅನ್ನ ಬಳಸಿ ಏನ್ ತಯಾರಿಸ್ತಾನಪ್ಪ ಅಂದ್ರೆ ಪ್ಲಿಂಟ್ ಗ್ಲಾಸ್ ತಯಾರಿಸ್ತಾನ. ಎಕ್ಸಾಮ್ ಹೇಳಕ್ ಬರ್ಲಕ್ಕೆ ವಿಚಾರ ಕೇಳ್ಬೋದು. ಪ್ಲಿಂಟ್ ಗ್ಲಾಸ್ ಏನಿದೆ ಅಂತ ಕೇಳ್ಬೋದು. ಏನದಪ್ಪ ಅಂದ್ರೆ ಸಿಲಿಕಾ ಇದೆ, ಮತ್ತೇನದ ಲೆಡ್ ಅದು. ಎಲ್ಲಿ ಸಿಗತ್? ಲೆಡ್ ಸಿಗತ್. ಇದು ಕ್ಲಿಯರ್? ಹೇಳ ಅರ್ಥ ಆಯ್ತಾ? ಪಕ್ಕಾ? ಚಲೋ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ರಿ 6 ಕ್ವಶನ್ ಟ್ರೈ ಮಾಡಿ ಒಂದ್ಸಲ ನೋಡೋಣ. ಟ್ರೈ ಇಟ್. ಏನದ ಕ್ವಶನ್ ನೋಡ್ರಿ. ಒಂದು ಮಾಧ್ಯಮದ, ಒಂದ್ ನಿಮಿಷ, ಒಂದು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವನ್ನ ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ ಅಂತ ಹಂಗ ವಕ್ರೀಭವನ ಅಂದ್ರೆ ಏನಪ್ಪ? ಆಡಿಯೋ ವಕ್ರೀಭವನ ಮೀನ್ಸ್ ಏನು? ಇಂಗ್ಲಿಷ್ನಾಗ ಏನ್ ಕರಿತೀವಪ್ಪ ಅಂದ್ರ ರಿಫ್ರಾಕ್ಟಿವ್, ಏನ್ ಕರಿತೇವ್ರಿ? ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೇವೆ. ಸೂಚ್ಯಾಂಕಕ್ಕೆ ಏನ್ ಕರಿತೀವಪ್ಪ ಅಂದ್ರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೇವೆ. ಮರಿಲಿಕ್ಕೆ ಹೋಗ್ಬೇಡ್ರೆ, ವಕ್ರೀಭವನ ಸೂಚ್ಯಾಂಕ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಅರ್ಥ. ನಾವು ಕ್ವಶನ್ ಭಾಷೆ ನೋಡಿ ಹೆಂಗ ಕ್ವಶನ್ ನೋಡಿ. ಒಂದು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕವನ್ನ ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ ಅಂತ ಆ ಡೆಫಿನೇಷನ್ ಕೇಳೋದ್ರ ಅಷ್ಟ ಮತ್ತೇನಿಲ್ಲ. ಫಸ್ಟ್ ವಕ್ರೀಭವನ ಮೀನ್ಸ್ ಕೇಳಿಸ್ಕೊಡ್ರಿ. ಸಿಂಪಲ್ ಹೇಳ್ತೀನಿ ಕೇಳಿಸ್ಕೊಡ್ರಿ. ವಕ್ರೀಭವನ ಮೀನ್ಸ್ ಏನಪ್ಪಾ ಅಂದ್ರ ಇಮ್ಯಾಜಿನ್ ಮಾಡ್ಕೊಡ್ರಿ. ಮ್ಯಾಲೇನದಪ್ಪ ಅಂದ್ರ ನಿರ್ವಾತ ಅದ. ಮ್ಯಾಲೇನದ ನಿರ್ವಾತ, ಮ್ಯಾಲ್ ನಿರ್ವಾತ ಅದ. ನಿರ್ವಾತ ಇಂಗ್ಲಿಷ್ನಾಗ ಏನ್ ಕರಿತೀವಪ್ಪ ಅಂದ್ರೆ ವ್ಯಾಕ್ಯೂಮ್ ಅಂತ ಕರಿ. ಏನ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಓಕೆನಾ? ಕೆಳಗೆ ಏನದಪ್ಪ ಎಕ್ಸಾಂಪಲ್ ಗಾಳಿ ಅನ್ಕೊಡ್ರಿ. ಗಾಳಿ ತಗೊಳ್ರಿ. ನೀರ್ ಯಾವ್ದರ ಮಾಧ್ಯಮ ಕೊಡ್ರಿ. ನಿರ್ವಾತ ಮ್ಯಾಲ್ ಇರ್ಬೇಕು, ಕೆಳಗೆ ಇರ್ಬೇಕು, ಗಾಳಿ ಇರ್ಬೇಕು. ಯಾಕೆ ಹೇಳ್ತೀನಿ ಕೇಳಿಸ್ಕೊಡ್ರಿ. ನಿಮ್ಗೆಲ್ಲ ಗೊತ್ತು. ವಕ್ರೀಭವನ ಮೀನ್ಸ್ ಏನಪ್ಪ? ವಕ್ರೀಭವನ ಇಂಗ್ಲಿಷ್ನಾಗ ಏನ್ ಕರಿತೀವಪ್ಪ ಅಂದ್ರೆ ರಿಫ್ರಾಕ್ಷನ್ ಅಂತ ಕರಿ. ಇಂಗ್ಲಿಷ್ ಏನ್ ಕರಿತೀವಿ? ರಿಫ್ರಾಕ್ಷನ್. ರಿಫ್ರಾಕ್ಷನ್ ಮೀನ್ಸ್ ಏನಪ್ಪಾ ಅಂದ್ರೆ ವಕ್ರೀಭವನ ಅಂತ ಅರ್ಥ. ಏನಂತ? ವಕ್ರೀಭವನ ಅಂತ ಅರ್ಥ. ವಕ್ರೀಭವನ ಮೀನ್ಸ್ ಏನಪ್ಪಾ? ಬೆಳಕು ಒಂದು ಮಾಧ್ಯಮದಿಂದ ಅಥವಾ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಹೋಗಬೇಕು. ಹೇಗೆ ಹೋಗಲ್ಲ? ನೇರವಾಗಿ ಹೋಗುವುದಿಲ್ಲ. ಅದು ತನ್ನ ದಿಕ್ಕನ್ನ ಮಾಡ್ತಾ ದಿಕ್ಕನ್ನು ಬದಲಾಯಿಸ್ತದೆ. ನಿರ್ವಾತ ಅರ್ಥ ಮಾಡ್ಕೊ. ನಿರ್ವಾತ ಏನಾಗುತ್ತಪ್ಪ ಅಂದ್ರೆ ವಿರಳ ಆಗುತ್ತೆ. ವಿರಳ ಮೀನ್ಸ್ ಇಂಗ್ಲಿಷ್ ಏನ್ ಕರಿತೀವಿ? ರೇರರ್ ಅಂತ ಕರಿತೀವಿ. ಗಾಳಿ ಏನಾಗುತ್ತಪ್ಪ? ಡೆನ್ಸರ್ ಆಗುತ್ತೆ. ಅರ್ಥ ಇದನ್ನ ಕಂಪೇರ್ ಮಾಡಿದರೆ ಇದು ಈ ವಿರಳ, ಇದು ಸಾಂದ್ರ. ಏನಾಗುತ್ತೆ? ಇದು ಸಾಂದ್ರ. ಇದು ರೇರರ್, ಇದು ಡೆನ್ಸರ್ ಅಂತ ಆಗುತ್ತೆ. ಬೆಳಕು ಅರ್ಥ ಮಾಡ್ಕೊಡ್ರಿ. ನಿರ್ವಾತದಿಂದ ಗಾಳಿ ಆಗುತ್ತೆ. ವಕ್ರೀಭವನ ಮೀನ್ಸ್ ಏನ? ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೇಗೆ ಹೋಗುವುದಿಲ್ಲ? ನೇರವಾಗಿ ಹೋಗುವುದಿಲ್ಲ. ಅದು ಬಾಗ್ತದೆ. ಎಕ್ಸಾಂಪಲ್ ಅನ್ಕೊಡ್ರಪ್ಪ. ನಾ ಗಾಳಿ ಆಗಿದೆ, ಗಾಳಿ ಆಗಿದೆ ಅನ್ಕೊಡ್ರಿ. ಒಂದ್ ಮೀನ್ ಅದ, ಒಂದ್ ಫಿಶ್ ಅದ. ಫಿಶ್ ಅಲ್ಲಿ ಐತಪ್ಪ, ನೀರ್ನಾಗೈತೆ ಅನ್ಕೊಡ್ರಿ. ನನ್ನ ಕಣ್ಣಿಗೆ ನೀರಿನ ಫಿಶ್ ಅಥವಾ ನೀರಲ್ಲಿರುವಂತ ಕಾಯಿನ್ ಅಥವಾ ನೆಲ ದಡ ನಮ್ ಕಣ್ ಹೆಂಗ್ ಅನ್ಸತ್ತ? ಮೇಲೆ ಬಂದ ಫೀಲ್ ಆಗುತ್ತೋ ಇಲ್ಲೋ? ಖಂಡಿತ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಡ್ರಿ. ಈಗ ನಾನು ಗಾಳಿಲಿದ್ದೀನಿ, ನೀರ್ನಾಗಿರೋ ಮೀನ್ ನನ್ನ ಕಣ್ ಮೀನ್ ಹೆಂಗ್ ಕಾಣಿಸುತ್ತೆ? ಮೀನು ಹತ್ರ ಬಂದಂಗ ಅನ್ಸುತ್ತೆ. ಆ ಮೀನ್ ಯಾಕೆ ಹತ್ತು ಬಂದ ಅನ್ಸುತ್ತೆ ಗೊತ್ತನಪ್ಪಿ? ಬೆಳಕ್ ಗಾಳಿಯಾಗ ಹೊಂಟೈತಿ. ಇದು ವಿರಳ ಮಾಧ್ಯಮ. ನಾ ಇರೋದು ವಿರಳ ಮಾಧ್ಯಮ. ಮೀನ್ ಎಲ್ಲೈತಿ? ಸಾಂದ್ರ ಮಾಧ್ಯಮದಲ್ಲಿದೆ. ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ ಹೋಗುವಾಗ ಬಾಗ್ತದ. ಅದು ಎಕಡೆ ಬಾಗುತ್ತ? ಇದಕ್ಕೆ ಲಂಬ ರೇಖೆ ಅಂತ ಕರಿತಾನೆ. ಯಾವ ರೇಖೆ ಅಂತ? ಇದಕ್ಕೆ ಲಂಬ ರೇಖೆಯ ಕಡೆಗೆ. ಈ ಕಡೆ ಬಾಗುತ್ತೆ, ಈ ಕಡೆ ಬಾಗುತ್ತೆ. ಈ ಕಡೆ ಬಾಗುತ್ತಿಲ್ಲ, ಈ ಕಡೆ ಬಾಗುತ್ತಲ್ಲ, ಅವ್ ಹಿಂಗ್ ನೋಡ್ತೀವಿ, ಬಾಗುತ್ತೆ. ಆ ಬಾಗೋದಕ್ಕೆ ಏನ್ ಕರಿತೇವೆ? ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಎಂತ ಕಿರಣ? ಇದು ಪತನ ಕಿರಣ. ಇದು ಯಾವ ಕಿರಣ? ಇದು ಪತನ ಕಿರಣ. ಪತನ ಕಿರಣ ಒಂದು ಮಾಧ್ಯಮ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಬಾಗ್ತದ. ಈ ಬಾಗುತ್ತಲ್ಲ, ಈ ಬಾಗುವಂತ ಕಿರಣ ನಾವ್ ಏನ್ ಕರಿತೇವಪ್ಪ ಅಂದ್ರೆ ವಕ್ರೀಭವನ ಕಿರಣ. ಯಾವ ಕಿರಣ ಅಂತೀವಿ? ವಕ್ರೀಭವನ ಕಿರಣ ಅಂತ ಕರಿತೇವೆ. ವಕ್ರೀಭವನ ಕಿರಣ ಏನ್ ಕಿರಣ ಅಂತ ನಾವ ಸಿಂಪಲ್ ಕಿರಣ ಅಂತ ಕೇಳಿಸ್ಕೊ. ವಕ್ರೀಭವನ ಸೂಚ್ಯಾಂಕ ಕಿರಣ ಅಂತ.
ಮಗ ನೋಡಿ ಈ ಭಾಗೈತಿ ಎಷ್ಟು ಭಾಗೈತಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ವಕ್ರೀಭವನ ಸೂಚ್ಯಾಂಕ ಸೂಚ್ಯಾಂಕ ಆಗತ್ತೆ. ವಕ್ರೀಭವನ ಸೂಚ್ಯಾಂಕ ಮೀನ್ಸ್ ಏನಪ್ಪ ಅರ್ಥ ಮಾಡ್ಕೊಡ್ರಿ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಬಂದಾಗ ಎಷ್ಟು ಭಾಗೈತಿ ಅಂತ ಹೇಳೋದು ಸೂಚ್ಯಾಂಕ. ಎಷ್ಟು ಭಾಗೈತಪ್ಪ, ಎಲ್ಲಿ ಎಷ್ಟು ಭಾಗಿತ್ತಪ್ಪ, ಅದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅರ್ಥ ಮಾಡ್ಕೊಡ್ರಿ, ನಿರ್ವಾತದಲ್ಲಿನ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿ ಅದರ ವೇಗದ ನಡುವಿನ ಅನುಪಾತ ಏನಾಗುತ್ತಪ್ಪ ಅಂದ್ರೆ ಒಂದು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ಕ್ಲಿಯರ್? ನಿಮ್ಗೆ ಇನ್ನೂ ಅರ್ಥ ಹೇಳ್ಬೇಕು, ಕೇಳಿಸ್ಕೊಡ್ರಿಲ್ಲ, ಹೇಳೋಣ ಈಗ. ನನಗೆ ಹೇಳ್ರಿ, ಈ ವಕ್ರೀಭವನ ಸೂಚ್ಯಾಂಕ ಗಾಳಿಯಾಗ ಹೆಚ್ಚಿಗೆ ಇತ್ತು ಅಥವಾ ಎಕ್ಸಾಂಪಲ್ ನೀರಿನ ಹೆಚ್ಚಿಗೆ ಇತ್ತು, ಕಂಪೇರ್ಡ್ ಟು ನೀರಿನ ಹೆಚ್ಚಿಗೆ ಇತ್ತು, ಅಥವಾ ಎಕ್ಸಾಂಪಲ್ ಡೈಮಂಡ್ ಹೆಚ್ಚಿಗೆ ಇತ್ತು ಹೇಳ್ರಿ. ಅರ್ಥ ಮಾಡ್ಕೊಡ್ರಿಲೆ, ವಕ್ರೀಭವನ ಸೂಚ್ಯಾಂಕ ಗಾಳಿಯಾಗ ಹೆಚ್ಚಿಗೆ ಇತ್ತು, ನೀರಿನ ಹೆಚ್ಚಿಗೆ ಇತ್ತು, ಡೈಮಂಡ್ ಹೆಚ್ಚಿಗೆ ಇತ್ತು. ಆನ್ಸರ್ ಏನಾಗುತ್ತಪ್ಪ ಅರ್ಥ ಮಾಡಿ, ವಕ್ರೀಭವನ ಸೂಚ್ಯಾಂಕ ಈಗ ಮ್ಯಾಲ್ ನಿರ್ವಾತನ ಅದ, ಇಲ್ಲಿ ನಿರ್ವಾತನ ಅದ, ಇಲ್ಲಿ ಕೆಳಗೆ ಗಾಳಿ ಕೊಟ್ಟಾಗ ಏನಾಗುತ್ತ, ಇಲ್ಲಿ ಕೆಳಗೆ ನೀರ್ ಕೊಟ್ಟಾಗ ಏನಾಗುತ್ತ, ಇಲ್ಲಿ ಕೆಳಗೆ ಡೈಮಂಡ್ ಕೊಟ್ಟ ಏನಾಗುತ್ತೆ ಅಂತ ಕೇಳಂತೀನಿ. ವಕ್ರೀಭವನ ಸೂಚ್ಯಾಂಕ ಮೀನ್ಸ್ ಏನಪ್ಪಾ, ಬೆಳಗ್ ಸ್ಟೇಟ್ ಹೋಗ್ಬೇಕಾಗಿತ್ತು, ಭಾಗೈತಿ ಎಷ್ಟು ಭಾಗೈತಿ ನೋಡ್ರಿಲೆ. ಈ ನೀರ್ನ್ಯಾಗ ಗಾಳಿಯಾಗ ಎಷ್ಟು ಭಾಗೈತಿ, ನೀರ್ನ್ಯಾಗ ಇನ್ನೂ ಬಾಗ್ತತಿ. ಯಾಕೆ ಇನ್ನೂ ಬಾಗುತ್ತಂದ್ರ ನೀರ್ನ್ಯಾಗ ಕಣಗಳ ಸಂಖ್ಯೆನೇ ಐತಿ, ಇದು ಕಂಪೇರ್ ಮಾಡಿ ಹೆಚ್ಚಿಗೆ. ಡೈಮಂಡ್ನಾಗ ಅರ್ಥ ಮಾಡ್ಕೊ, ಡೈಮಂಡ್ ಅಲ್ಲಿ ಕಣಗಳ ಸಂಖ್ಯೆ ಇನ್ನೂ ಹೆಚ್ಚಿದೆ, ಅಂದ್ರ ಡೈಮಂಡ್ ಇನ್ನೂ ಬಹಳ ಬಾಗುತ್ತ ಅಂತ ಅರ್ಥ. ಈ ಅತಿ ಹೆಚ್ಚು ಬಾಗೋದು ಯಾರ ಮೇಲೆ ಡಿಪೆಂಡ್ ಇದೆ, ಇಟ್ಸ್ ಡಿಪೆಂಡ್ ಅಪಾನ್ ಡೆನ್ಸಿಟಿ, ಅದು ಕಣಗಳ ಸಂಖ್ಯೆ ಮೇಲೆ ಡಿಪೆಂಡ್ ಇದೆ. ಸಿಂಪಲ್, ಇಲ್ಲಿ ಬೆಳಕು ಅತಿ ಹೆಚ್ಚು ಎಲ್ಲಿ ಬಾಗುತ್ತಪ್ಪ, ಡೈಮಂಡ್ ಬಾಗುತ್ತೆ. ಎಲ್ಲಿ ಬಾಗುತ್ತ, ಡೈಮಂಡ್. ಯಾಕೆ ಡೈಮಂಡ್ ಬಾಗುತ್ತೆ, ಎಕ್ಸಾಮ್ ಕೇಳ್ತಾನ, ವಕ್ರೀಭವನ ಸೂಚ್ಯಾಂಕ ಯಾರಿಗೆ ಹೆಚ್ಚು ಅಂತ ಕೇಳ, ಆನ್ಸರ್ ಏನಾಗಬೇಕು, ಡೈಮಂಡಿಗೆ ಹೆಚ್ಚು. ವಜ್ರಕ್ಕೆ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿದೆ. ಏಕೆ ಹೆಚ್ಚಾಗಿದೆ, ಏಕೆಂದರೆ ವಜ್ರಕ್ಕೆ ಅರ್ಥ ಮಾಡ್ಕೋ ಕಣಗಳ ಸಂಖ್ಯೆ ಅಥವಾ ಸಾಂದ್ರತೆ ಹೆಚ್ಚಾಗಿದೆ. ಅಂದ್ರೆ ಕಣಗಳ ಸಂಖ್ಯೆ ಹೆಚ್ಚಾದಂತೆ ವಕ್ರೀಭವನ ಸೂಚ್ಯಾಂಕ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗ್ತಾ ಹೋಗತಿ, ಹೆಚ್ಚಾಗ್ತಾ ಹೋಗ್ತದೆ. ಸೊ ನೆನಪಿಟ್ಕೊಡ್ರಿ, ಎಕ್ಸಾಮ್ ಮತ್ತೆ ಹೆಂಗ್ ಕೇಳ್ಬೋದಪ್ಪ, ವಕ್ರೀಭವನ ಸೂಚ್ಯಾಂಕಕ್ಕೂ ಕಣಗಳ ಸಂಖ್ಯೆಗೂ ಅಥವಾ ಮಾಧ್ಯಮಕ್ಕೂ ಯಾವ ಅನುಪಾತ ಇದೆ, ನೇರ ಅನುಪಾತ ಇದೆ. ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಬೇಕು ಅನ್ಕೋ, ಆ ಮಾಧ್ಯಮಗಳಲ್ಲಿ ಕಣಗಳ ಸಂಖ್ಯೆ ಏನಾಗಬೇಕು, ಹೆಚ್ಚಾಗಬೇಕು. ಹೆಂಗೆ ಕಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ಹಂಗಂಗ ಅರ್ಥ ಮಾಡ್ಕೊಡ್ರಿ, ವಕ್ರೀಭವನ ಸೂಚ್ಯಾಂಕ ಏನಾಗ್ತಾ ಹೋಗತ್ತೆ, ಹೆಚ್ಚಾಗ್ತಾ ಹೋಗುತ್ತ. ನೆನಪಿಟ್ಕೊಡ್ರಿ, ಎಕ್ಸಾಮ್ ಕೇಳ್ತಾನ, ವಕ್ರೀಭವನ ಸೂಚ್ಯಾಂಕ ಡೈಮಂಡ್ ಎಷ್ಟಪ್ಪ ಅಂದ್ರೆ 2.4 ಅಂತ ಎಷ್ಟಾಗತ್ತ, 2.417 ಅಂತ. ಯಾಕ ಬರ್ಲಿ ಕೇಳಿಸ್ಕೊಡ್ರಿ ಮಗ, ಡೈಮಂಡ್ ಎಷ್ಟಪ್ಪ, ಬೆಳಕಿನ ವೇಗ ಎಷ್ಟಪ್ಪ, ಜಸ್ಟ್ ಈಗ ಅಂತೇನಿ, ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟೈತಪ್ಪ, 3 ಲಕ್ಷ ಐತಿ. 3 ಲಕ್ಷ ಡಿವೈಡೆಡ್ ಬೈ ಎದ್ರ ವೇಗ ಆಗುತ್ತಾ, ಡೈಮಂಡ್ ವೇಗ. ಡೈಮಂಡ್ ನ ಬೆಳಕಿನ ವೇಗ ಎಷ್ಟಾಗುತ್ತಪ್ಪ, ಸುಮಾರು 1.2 ಅನ್ಕೋ, ಡಿವೈಡ್ ಮಾಡಿ ಆನ್ಸರ್ ಏನ್ ಬರುತ್ತಪ್ಪ ಅಂದ್ರೆ 2.4 ಅಂತ ಬರ್ತದೆ. ಅದೇ ಎಕ್ಸಾಂಪಲ್ ನೀರ್ನಾಗ ಕೇಳ್ದ ಅನ್ಕೋ, ನಿಮ್ಗೆ ಗೊತ್ತ ಅನ್ಕೊಳ್ತೀನಿ, ನಿರ್ವಾತ ಬೆಳಕಿನ ವೇಗ ಎಷ್ಟೈತಪ್ಪ, 3 ಲಕ್ಷ ಐತಿ, ಹೌದಾ? ನಿರ್ವಾತ 3 ಲಕ್ಷ, ನೀರ್ನಾಗ ಎಷ್ಟೈತಪ್ಪ, ಜಸ್ಟ್ ಈ ಪಾಠ ಎಷ್ಟು ಮಾಡಬಾರ್ದೆ, 2.25 ನೀರ್ನಾಗ. ಡಿವೈಡ್ ಮಾಡ್ರಿ ಆನ್ಸರ್ ಏನ್ ಬರುತ್ತಪ್ಪ ಅಂದ್ರೆ 1.33 ಏನ್ ಬರುತ್ತೆ, 1.33 ಬರುತ್ತೆ. ಎದ್ರ ವೇಗ ಅದು, ಎದ್ರ ಸೂಚ್ಯಾಂಕ ಅದು, ನೀರಿನಲ್ಲಿ ವಕ್ರೀಭವನ ಸೂಚ್ಯಾಂಕ. ಡೈಮಂಡ್ ನೋಡ್ರಿ ಹೆಚ್ಚಿಗೆ ಐತಿ, ನೀರಿಗೇನೈತಿ ಕಮ್ಮಿ ಐತಿ. ನಾ ಹೇಳಿದ ಮೀನಿಂಗ್ ಅರ್ಥ ಮಾಡ್ಕೊಡ್ರಲೆ, ಡೈಮಂಡ್ ಯಾಕೆ ವಕ್ರೀಭವನ ಸೂಚ್ಯಾಂಕ ಹೆಚ್ಚಿಗೆ ಐತಪ್ಪ ಅಂದ್ರೆ ಅದರ ಸಾಂದ್ರತೆ, ಅದರ ಕಣಗಳ ಸಂಖ್ಯೆ ಏನಾಗಿದೆ, ಹೆಚ್ಚಾಗಿದೆ. ಇದು ಕಂಪೇರ್ ಮಾಡಿ ನೀರ್ ಯಾಕೆ ಕಮ್ಮಿ ಐತಪ್ಪ ಅಂದ್ರೆ ಕಣಗಳ ಸಂಖ್ಯೆ ಏನಾಗಿದೆ, ಕಡಿಮೆ ಇದೆ, ಹಾಗಾಗಿ ವಕ್ರೀಭವನ ಸೂಚ್ಯಾಂಕವು ಕಡಿಮೆ ಇದೆ. ಇದು ಕ್ಲಿಯರ್ ಅರ್ಥ ಆಯ್ತಾ? ಇನ್ನೊಂದು ನೋಟ್ ನೆನ್ಬಿಡ್ಕೊಡ್ರಿ, ನೋಟ್ ಏನಪ್ಪಾ ನೆನ್ಬಿಡ್ಕೊಂಡು ಮರ್ಯಾಕ್ ಹೋಗ್ಬೇಡ್ರಿ. ವಕ್ರೀಭವನ ಸೂಚ್ಯಾಂಕ ಅನ್ನೋದು ಯಾವಾಗೂ ಅರ್ಥ ಮಾಡ್ಕೊಡ್ರಿ, ಒಂದಕ್ಕಿಂತ ಹೆಚ್ಚಿಗೆ ಇರುತ್ತ, ಕಡಿಮೆ ಅಂತೂ ಇರಲ್ಲ ಚಾನ್ಸ ಇಲ್ಲ. ನಿರ್ವಾತದಿಂದ ಬೆಳಕು ಎಲ್ಲೇ ಹೋಗ್ಲಿ, ಗಾಳಿಯಾಗ ಹೋಗ್ಲಿ, ನೀರಿನಾಗ ಹೋಗ್ಲಿ, ಗ್ಲಾಸ್ನಾಗ ಹೋಗ್ಲಿ, ಡೈಮಂಡ್ ಹೋಗ್ಲಿ, ವಕ್ರೀಭವನ ಸೂಚ್ಯಾಂಕ ಅನ್ನೋದು ಯಾವಾಗೂ ಅರ್ಥ ಮಾಡ್ಕೊ ಒಂದಕ್ಕಿಂತ ಹೆಚ್ಚಿರುತ್ತೆ ವಿನಃ ಕಡಿಮೆ ಇರೋದಿಲ್ಲ. ನೆನ್ಬಿಡ್ಕೊಂಡ್ಬಿಡ್ರಿ, ಯಾವಾಗ ನೆನ್ಬಿಡ್ಕೊಂಡ್ಬಿಡ್ರಿ, ಲೈಫ್ ಲಾಂಗ್ ನೆನ್ಬಿಡ್ಕೊಂಡ್ಬಿಡ್ರಿ. ಎಕ್ಸಾಕ್ಟ್ಲಿ, ವಕ್ರೀಭವನ ಸೂಚ್ಯಾಂಕ ಅನ್ನೋದು ಯಾವಾಗಲೂ ಒಂದರ ಬೆಲೆಗಿಂತ ಹೆಚ್ಚಿರುತ್ತೆ ವಿನಃ ಕಡಿಮೆ ಇರುವುದಿಲ್ಲ. ಇಸ್ ಕ್ಲಿಯರ್? ಹೇಳಿ ಅರ್ಥ ಆಯ್ತಾ? ಪಕ್ಕ, ಶಬಾಷ್, ವೆರಿ ಗುಡ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವಾಗ ಇಲ್ಲಿ ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಕ್ವಶನ್. ಚಲೋ, 7th ಕ್ವಶನ್ ನೋಡ್ರಿ. 7ನೇ ಕ್ವಶನ್ ನೋಡ್ರಿ, ಸ್ವಲ್ಪ ನೀಟ್ ಆನ್ಸರ್ ಮಾಡಿ, ಜಸ್ಟ್ ಈಗ ಹೇಳಿದೀನಿ,
ಸ್ವಲ್ಪ ಅವಸರ ಮಾಡ್ಲಾಗ ನೋಡ್ರಿ ಏನ್ ಕೇಳೋಣ ನೋಡ್ರಿಲೆ ಬೆಳಕಿನ ಕಿರಣವು ಗಾಳಿಯಿಂದ ನೀರಿಗೆ ಹಾದು ಹೋಗುತ್ತದೆ ಹಾಗಾದರೆ ವಕ್ರೀಭವನ ಕೋನವು ಹೀಗಿರುತ್ತದೆ ಅಂತ ಕೇಳ್ತ. ಆಪ್ಷನ್ ಎ ಪತನ ಕೋನಕ್ಕೆ ಸಮಾನವಾಗಿರ್ತದ, ಪತನ ಕೋನಕ್ಕಿಂತ ದೊಡ್ಡದಾಗಿರ್ತದ, ಪತನ ಕೋನಕ್ಕಿಂತ ಚಿಕ್ಕದಾಗಿರ್ತದ, ಇಲ್ಲ ಎಕ್ಸಾಕ್ಟ್ 90 ಡಿಗ್ರಿ ಆಗಿರ್ತದ ಅಂತ ಕೇಳಂತ. ನೋಡೋಣ ಕ್ವಶನ್ ಬರ್ಲಿ ಕೇಳಿಸ್ಕೊಟ್ಟು ಡೀಪ್ ಆಗಿ ಹೇಳ್ತೀವಿ, ಸ್ವಲ್ಪ ಕೇಳಿಸ್ಕೊಂತ ಹೋಗ್ರಿ, ನೀಡ್ ಅರ್ಥ ಮಾಡ್ಕೊಟ್ಟು. ಏನ್ ಜ್ಞಾನ? ಬೆಳಕಿನ ಕಿರಣವು ಎಲ್ಲಿಂದ? ಗಾಳಿಯಿಂದ. ನಿಮ್ಗೆ ಮೊದ್ಲು ಗೊತ್ತಿರ್ಬೇಕು. ಒಂದೇನ್ ತಗೊಳ್ರಿ? ಲಂಬ ರೇಖೆ ತಗೊಳ್ರಿ. ಒಂದೇನ್ ತಗೊಳ್ರಿಪ್ಪ? ಲಂಬ ರೇಖೆ. ಯಾವ ರೇಖೆ ತಗೊಳ್ರಿ? ಲಂಬ ರೇಖೆ ತಗೊಂಡ್ರಿ. ಅದಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರೆ ಮಿಡಲ್ ರೇ ಅಂತ ಕರಿತೀವಿ. ಮಿಡಲ್ ರೇ ಅಂದ್ರೆ ಬೆಳಕ್ ಮೇಲೆ ಬೀಳ್ತದ ಅಂತ ಅರ್ಥ. ಬೆಳಕಿನ ಕಿರಣ ಎಲ್ಲಿಂದ? ಗಾಳಿಯಿಂದ. ಇದು ಗಾಳಿ, ಇದೇನೈತಪ್ಪ? ಗಾಳಿ. ಬೆಳಕಿನ ವೇಗ ಗಾಳಿಯಿಂದ ಎಲ್ಲಿಗೆ ಹೋಗ್ಬೇಕಾಗಿತ್ತು? ನೀರಿಗೆ. ಬೆಳಕಿನ ಗಾಳಿ ನೀರಿಗೆ ಹಿಂಗ್ ಹೋಗ್ಬೇಕ, ಹಿಂಗ್ ಸ್ಟ್ರೇಟ್ ಹೋಗ್ಬೇಕಾಗಿತ್ತು, ಹಿಂಗ್ ಹೋಗ್ಬೇಕಾಗಿತ್ತು. ಇದನ್ನೇನದ? ಕೆಳಗ್ ನೀರದ. ನನ್ ಬಿಡ್ಕೊಡ್ರಿ, ಮರ್ಯಾಕ್ ಹೋಗ್ಬಿಡ್ರಪ್ಪ. ಇದೆಂತ ಮಾಧ್ಯಮ? ವಿರಳ ಮಾಧ್ಯಮ. ಇದೆಂತ ಮಾಧ್ಯಮ ಐತಿ? ಸಾಂದ್ರ ಮಾಧ್ಯಮ. ವಿರಳ ಮತ್ತು ಸಾಂದ್ರ ಐತಿ, ಹೌದಾ? ಇಲ್ಲಿ ಕಣಗಳ ಸಂಖ್ಯೆ ಸ್ವಲ್ಪ ಏನೈತಿ? ದೂರ ಐತಿ. ಇಲ್ಲಿ ಸ್ವಲ್ಪ ಕಣಗಳ ಸಂಖ್ಯೆ ಹೆಂಗೈತಪ್ಪ ಅಂದ್ರೆ ಹತ್ರ ಆಗೈತಿ. ಹತ್ರದ, ಹೌದು. ಏನ್ ಕೇಳ ಅಂತ? ಬೆಳಕಿನ ಕಿರಣವು ಗಾಳಿಯಿಂದ ನೀರಿಗೆ ಹಾದು ಹೋಗುತ್ತದೆ, ವಕ್ರೀಭವನ ಕೋನ ಏನಾಗಿರ್ತದೆ ಅಂತ ಕೇಳಂತ. ಮಗ ನೆನ್ಪಿಡ್ಗೋ, ಈ ಕಿರಣಕ್ಕೆ ಹೆಂಗ್ ಕರಿತೀವಪ್ಪ ಅಂದ್ರೆ ಪತನ ಕಿರಣ ಅಂತ ಕರಿತೀವಿ. ಯಾವ ಕಿರಣ ಅಂತ ಕರಿತೇವಿ? ಪತನ ಕಿರಣ. ಇಂಗ್ಲಿಷ್ ನಾಗ ಏನ್ ಕರಿತಾನಪ್ಪ ಅದಕ್ಕೆ? ಇನ್ಸಿಡೆಂಟ್ ರೇ ಅಂತ ಕರಿತಾನೆ. ಯಾವ ರೇ? ಇನ್ಸಿಡೆಂಟ್ ರೇ. ಹಿಂಗ ಹೋಗುತ್ತಲ್ಲ ಮಗ ನೋಡ್ಲಿ, ಇಲ್ಲೇ ಹೋಗಿತ್ತು ಅನ್ಕೋ. ಇದು 40 ಡಿಗ್ರಿ ಅನ್ಕೋ, ಇದು 40 ಆಗಿರ್ತದೆ. ಇಲ್ಲಿ ಹೋಗಿದ್ದು 40 ಡಿಗ್ರಿ ಆಗಿರ್ತದೆ. ಬಟ್ ಅರ್ಥ ಮಾಡ್ಕೋ, ಅಲ್ಲಿ ಹೋಗಲ್ಲ. ಅದೇನಾಗುತ್ತಪ್ಪ ಅಂದ್ರ ಅದ್ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಈಗ ನೋಡ್ರಲೆ, ಹಿಂಗ್ ಸ್ಟ್ರೇಟ್ ಹೋಗ್ಬೇಕಾಗಿ ಹಿಂಗ್ ಹೋಗಲ್ಲ. ಅದೇನಾಗಿಲ್ಲ, ಕನ್ನಡ ಸಂಖ್ಯೆ ಹೆಚ್ಚಿಗೆ ಐತಿ. ಅದೇನಾಗುತ್ತಪ್ಪ ಅಂದ್ರೆ ಲಂಬರೆ ಕಡೆಗೆ ಬಾಗ್ತದ. ಈ ಕಡೆ ಬಾಗ. ಯಾಕೆ ಲಂಬರೆ ಕಡೆ ಬಾಗ್ತು ಅಂದ್ರ ಇಲ್ಲಿ ಕಣಗಳ ಸಂಖ್ಯೆ ಹೆಚ್ಚಿಗೆ ಐತಿ. ಕಣ ಎಳ್ಕೊಂಡ್ ಬರ್ತಾವ. ನೀರಿನ ಬೆಳಕಿನ ಬಗ್ಗೆ ಹೆಚ್ಚಿಗೆ ಇತ್ತು, ಸಾರಿ ಗಾಳಿ ಹೆಚ್ಚಿಗೆ ಇತ್ತು, ನೀರಿನ ಕಮ್ಮಿ ಆಗುತ್ತ, ಎಳ್ಕೊಂಡ್ ಬರ್ತಾವ. ಹಿಂಗ ಎಳ್ಕೊಂಡು ಬಂದು ಅನ್ಕೊ ಮಗ, ಎಳ್ಕೊಂಡ್ ಬಂದು ಅನ್ಕೊಂಡಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಷ್ಟು ಕಡಿಮೆ ಆಗುತ್ತೆ. ಇಲ್ಲಿ 40 ಅನ್ಕೋ, ಎಷ್ಟಾಗತ್ತಪ್ಪ ಅಂದ್ರೆ 20 ಡಿಗ್ರಿ ಆಗುತ್ತೆ ಅನ್ಕೋ. ಅಂದ್ರ ಬೆಳಕಿನ ಕಿರಣವು ಗಾಳಿಯಿಂದ ನೀರಿಗೆ ಹಾದು ಹೋಗುತ್ತದೆ, ವಕ್ರೀಭವನ ಕೋನವು ಹೇಗಿರುತ್ತಪ್ಪ ಅಂದ್ರೆ ಕಡಿಮೆ ಇರ್ತದ. ಮಗ ಇದು ಪತನ ಕೋನ. ಇದ್ಯಾ ಕೋನ? ಪತನ ಕೋನ. ಐ ಅಂತ ಕರಿತೇವೆ. ಐ ಅಂತ ಕರಿತೇವೆ. ಇದ್ಯಾ ಕೋನ? ವಕ್ರೀಭವನ ಕೋನ. ಯಾವ ಕೋನ? ವಕ್ರೀಭವನ ಕೋನ. ಇವೆರಡು ಅರ್ಥ ಮಾಡ್ಕೊ ಮಗ. ಪತನ ಕೋನ, ವಕ್ರೀಭವನ ಕೋನ ಏನಾಗಿರುವುದಿಲ್ಲ? ಸಮಾನವಾಗಿರುವುದಿಲ್ಲ. ನೆನ್ಪಿಟ್ಕೊಡ್ರಿ. ಬೆಳಕಿನ ಪ್ರತಿಫಲನದಲ್ಲಿ ಮಾತ್ರ, ಎಲ್ಲಿ? ಬೆಳಕಿನ ಪ್ರತಿಫಲನದಲ್ಲಿ ಮಾತ್ರ ಅರ್ಥ ಮಾಡ್ಕೊಡ್ ಸೇಮ್ ಇರ್ತಾವ. ಯಾವ ಕೋನ? ಪತನ ಕೋನ, ವಕ್ರೀಭವನ ಕೋನ. ಆದ್ರ ಅರ್ಥ ಮಾಡ್ಕೊ. ಸರಿ, ಪತನ ಕೋನ ಮತ್ತು ಪ್ರತಿಫಲಿತ ಕೋನ. ಆದ್ರ ವಕ್ರೀಭವನದಾಗ ಅರ್ಥ ಮಾಡ್ಕೊಳ್ರಿ, ಪತನ ಕೋನ ಆಗಿರ್ಲಿ, ವಕ್ರೀಭವನ ಕೋನ ಆಗಿರ್ಲಿ ಸೇಮ್ ಇರಲ್ಲ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಏನಾಗುತ್ತ? ಪತನ ಕೋನಕ್ಕಿಂತ ಏನಾಗಿರ್ತದ? ಚಿಕ್ಕದಾಗಿರ್ತದೆ. ಇದು ಕ್ಲಿಯರ್? ಹೇಳಿ ಅರ್ಥ ಆಯ್ತಾ? ಗ್ಯಾರಂಟಿ? ನೋಡು ಒಂದ್ಸರಿ. ಕ್ಲಿಯರ್? ಯಾ, ಮುಂದೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ 8th ಕ್ವಶನ್ ನೋಡೋಣ. ಹೆಂಗ 8th ಕ್ವಶನ್? ಇಲ್ಲಿ ನೋಡ್ರಿ, ಒಳ್ಳೆ ಕ್ವಶನ್ ಅದ. ಇಡ ಆನ್ಸರ್ ಮಾಡ್ರಿ. ನೀರಿನ ರಾಸಾಯನಿಕ ಹೆಸರು ಏನು ಅಂತ ಕೇಳ. ಏನಾಗುತ್ತಪ್ಪ ಅಂತ ಕೇಳ. ರಾಸಾಯನಿಕ ಹೆಸರು, ಕೆಮಿಕಲ್ ನೇಮ್ ಏನಾಗುತ್ತ ಅಂತ ಕೇಳ್ತಾನ. ಏನಾಗುತ್ತೆ ಹೇಳ್ರಿ? ಹೈಡ್ರೋಜನ್ ಡೈಆಕ್ಸೈಡ್ ಆಗುತ್ತಾ? ಆಗಲ್ಲ. ಹೈಡ್ರೋಜನ್ ಪೆಂಟಾಕ್ಸೈಡ್ ಆಗಲ್ಲ. ಹೈಡ್ರೋಜನ್ ಆಕ್ಸೈಡ್ ಆಗಲ್ಲ. ಸಾರಿ, ಏನ್ ಆನ್ಸರ್ ಆಗುತ್ತೆ? ಹೈಡ್ರೋಜನ್ ಆಕ್ಸೈಡ್ ಆಗುತ್ತೆ. ಹೈಡ್ರೋಜನ್ ಆಕ್ಸೈಡ್ ಆನ್ಸರ್ ಆಗುತ್ತೆ. ಇದು ಕ್ಲಿಯರ್? ಹೇಳ ಅರ್ಥ ಆಯ್ತಾ? ಚಲೋ. ನೆಕ್ಸ್ಟ್ ಕಳಿಸ್ಕೊಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ 9th ಕ್ವಶನ್ ತಗೊಳ್ರಿ. ನೆಕ್ಸ್ಟ್ ಏನ್ ತಗೊಳ್ರಿ? ಒಂದ್ ನಿಮಿಷ. ನೆಕ್ಸ್ಟ್ ಏನ್ ತಗೊಳ್ರಿ? 9th ಕ್ವಶನ್ ತಗೊಳ್ರಿ. 9th ಕ್ವಶನ್ ನೋಡ್ರಿಲ್ಲ, ಚೆನ್ನಾಗಿ ನೋಡಿ ಕ್ವಶನ್ ನೋಡ್ರಿಲ್ಲ. ಏನದಪ್ಪ ಕ್ವಶನ್? ಸೆಲ್ನಾಲಜಿ ಅಂದ್ರೆ ಏನು ಅಂತ. ಸೆಲ್ನಾಲಜಿ ಅಂದ್ರೆ ಏನು ಅಂತ. ಸೆಲ್ನಾಲಜಿ ಮೀನ್ಸ್ ಏನ್ ಬರ್ತಾ ಕೊಡ್ರಿ? ಚಂದ್ರನ ಬಗೆಗಿನ ಅಧ್ಯಯನ ಅಂತ ಬರ್ತದೆ. ಚಂದ್ರನ ಬಗೆಗಿನ ಅಧ್ಯಯನಕ್ಕೆ ನಾವೇನ್ ಕರಿತೀವಪ್ಪ ಅಂದ್ರೆ ಸೆಲನಾಲಜಿ. ಏನ್ ಕರಿತೀವ್ರಿ? ಸೆಲನಾಲಜಿ ಅಂತ ಕರಿತೀವಿ. ಇಸ್ ಕ್ಲಿಯರ್? ಚಲೋ. ನೆಕ್ಸ್ಟ್ ಏನ್ ಬರುತ್ತಪ್ಪ? 10th ಒಂದು ತೋಡ್ರಿ. ಏನ್ ತೋಡ್ರಿ? ನೆಕ್ಸ್ಟ್ ತೋಡ್ರಿಪ್ಪ 10th ಒಂದು ತಗೊಳ್ರಿ. ಬಾಳ ಚಂದ ಕ್ವಶನ್ ನೋಡ್ರಿ. ಕ್ವಶನ್ ಬಾಳ ಚಂದ ಕೇಳಿಸ್ಕೊಡ್ರಿ. ಕಲ್ಲು ಅಂತ ಕರಿ. ಹೆಂಗೈತಾನ? ಕಲ್ಲು ಅಂತ ಕರಿತಾನ. ಲಿಚ್ಚನ್ಸ್ ಅಂತ ಕರಿತೀವಿ. ಲಿಚ್ಚನ್ಸ್ ಅಂತ ಕರಿತೀವಿ. ಕಲ್ಲುಗಳು ವಿಶೇಷವಾಗಿ
ನಗರಗಳಲ್ಲಿನ ಮತ್ತು ಅವುಗಳ ಸುತ್ತಮುತ್ತಲಿನ ವಾಯು ಮಾಲಿನ್ಯದ ಸೂಚಕಗಳಾಗಿವೆ ಅಂತ ಕೇಳ್ತಾರೆ. ಇವು ಕೆಳಗಿನ ಯಾವ ಮಾಲಿನ್ಯಕಾರಕದ ಹೆಚ್ಚಳದ ಸೂಚಕಗಳಾಗಿವೆ ಅಂತ ಕೇಳ್ತಾರೆ. ನೋಡಿ ಕ್ವಶನ್ ವಾಚದ ಅರ್ಥ ಮಾಡ್ಕೊಡ್ರಿ. ಕಲ್ಲು ಹೂಗಳು ವಿಶೇಷವಾಗಿ ನಗರಗಳಲ್ಲಿನ ಮತ್ತು ಅವುಗಳಲ್ಲಿನ ಸುತ್ತಮುತ್ತಲಿನ ವಾಯು ಮಾಲಿನ್ಯದ ಸೂಚಕಗಳಾಗಿವೆ ಅಂತ ಕೇಳ್ತಾವ. ಇವಿದ್ರ ಏನಂತ ಅರ್ಥ ಅಂತ ಕೇಳ್ತಾವ. ಸ್ವಲ್ಪ ನೀಟಾಗಿ ಆನ್ಸರ್ ಮಾಡಿ ಟ್ರೈ ಮಾಡ್ರಿ. ನೀಟಾಗಿ ಆನ್ಸರ್ ಮಾಡ್ರಿ. ಟ್ರೈ ಮಾಡ್ರಿ. ನೋಡು ಒಂದ್ಸರಿ. ಒಂದ್ ನಿಮಿಷ. ಸಾರಿಯಾ, ಇವಾಗ ಕ್ಲಿಯರ್ ಇದೆನಾ? ಸಾರಿ ಇನ್ನೊಂದ್ ಸರ್ತಿ ನೋಡ್ರಲ್ಲ, ಕೇಳಿಸ್ಕೊಡ್ರಿ. ಒಂದ್ ನಿಮಿಷ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಸಾರಿ, ರೀಚ್ ಆಗಿದ್ದಿಲ್ಲ. ಕೇಳಿಸ್ಕೊಡ್ರಿ. ಏನು ಕ್ವಶನ್ ಅದ? ಕಲ್ಲು ಹೂಗಳು ವಿಶೇಷವಾಗಿ ನಗರಗಳಲ್ಲಿನ ಮತ್ತು ಅವುಗಳ ಸುತ್ತಮುತ್ತಲಿನ ವಾಯು ಮಾಲಿನ್ಯದ ಸೂಚಕಗಳಾಗಿವೆ. ಇವು ಕೆಳಗಿನ ಯಾವ ಮಾಲಿನ್ಯಕಾರಕ ಹೆಚ್ಚಳ ಸೂಚಕಗಳಾಗಿವೆ ಅಂತ ಕೇಳೋಣ. ಆನ್ಸರ್ ಏನಾಗತ್ತಪ್ಪ ಅರ್ಥ ಮಾಡ್ಕೊಡ್ರಪ್ಪ ಅಂದ್ರೆ ಸಲ್ಫರ್ ಡೈಆಕ್ಸೈಡ್. ಏನಾಗುತ್ತೆ? ಸಲ್ಫರ್ ಡೈಆಕ್ಸೈಡ್. ಎಕ್ಸಾಮ್ ಬರ್ತಾ ಮಾಡ್ಕೊಡ್ರಿ. ಎಲ್ಲೆಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತ ಮಾಡ್ಕೊಂಡು ನಮ್ಗೆ ಅತಿ ಹೆಚ್ಚು ಹೆಂಗ್ ಬರ್ತಪ್ಪ ಅಂದ್ರೆ ಕಲ್ಲು ಹೂಗಳು ಕಂಡ್ಬರ್ತಾವೆ. ಹೆಂಗ್ ಕಂಡ್ಬರ್ತಾವು? ಕಲ್ಲು ಹೂಗಳು ಏನಾಗ್ತಪ್ಪ ಅಂದ್ರೆ ಕಂಡು ಬರ್ತಾವು. ಈ ಕಲ್ಲುವಿನ ನಾವ್ ಏನ್ ತಯಾರಿಸ್ತೇವಪ್ಪ ಅಂದ್ರೆ ಲಿಟ್ಮಸ್ ಪೇಪರ್ ತಯಾರಿಸ್ತೀವಿ. ಏನ್ ತಯಾರಿಸ್ತೀವಿ ನಾವು? ಲಿಟ್ಮಸ್ ಪೇಪರ್. ವಿ ಆರ್ ಪ್ರಿಪೇರಿಂಗ್ ದ ಲಿಟ್ಮಸ್. ಎಕ್ಸಾಮ್ ಕೇಳ್ತಾನೆ ಈ ಕಲ್ಲು ಏನ್ ತಯಾರಿಸ್ತೇವಪ್ಪ? ಲಿಟ್ಮಸ್ ಪೇಪರ್ ತಯಾರಿಸ್ತೀವಿ. ಈ ಲಿಟ್ಮಸ್ ಪೇಪರ್ ತಗೊಂಡು ಏನ್ ಮಾಡ್ತೇವಪ್ಪ ಅಂದ್ರೆ ಯಾವುದು ಆಸಿಡ್, ಯಾವುದು ಬೇಸ್ ಅಂತ ಏನ್ ಮಾಡ್ತೇವಪ್ಪ ಕಡಿತೇವೆ. ಏನ್ಬಿಟ್ಕೊಟ್ಟು ಎಕ್ಸಾಮ್ ಕೇಳ್ತಾನಪ್ಪ ಅಂದ್ರೆ ಲಿಟ್ಮಸ್ ಕಾಗದಿಂದ ನಾವು ಯಾವ್ದು ಆಸಿಡ್, ಯಾವ್ದು ಬೇಸ್ ಅಂತ ಏನ್ ಮಾಡ್ತೇವಪ್ಪ ಅಂದ್ರೆ ಕಡಿತೇವೆ. ಇದು ಕ್ಲಿಯರ್? ಮತ್ತೆ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಆಸಿಡ್ ಬೇಸ್ ಬಗ್ಗೆ ನಾನು ಕ್ವಶನ್ ತಗೊಂಡ್ಬರ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ಧನ್ಯವಾದಗಳು. Okay, thank you so much. Bye.